ಪರಿಶುದ್ಧನೇ, ನಿನ್ನ ಜೀವವುಳ್ಳ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಪ್ಪ. ನಮ್ಮನ್ನು ಬಲಪಡಿಸು, ನಮ್ಮನ್ನು ಆಶೀರ್ವಾದ ಮಾಡು. ಇದನ್ನು ಆನ್ಲೈನಲ್ಲಿ ಕೇಳುವವರ ಜೀವಿತದಲ್ಲಿ ಒಂದು ಬಿಡುಗಡೆಗಳು, ಅದ್ಭುತಗಳು ನಡೆಯಲಿ ಅಪ್ಪ. ಈ ವಾಕ್ಯ ಕೇಳುವುದಕ್ಕೆ ಸಂಪೂರ್ಣವಾದ ಸಮಯವನ್ನು ಕೊಟ್ಟು ನಿನ್ನ ಸಮ್ಮುಖದಲ್ಲಿ ಕುಳಿತು ಕೇಳುವಂತೆ ಕೃಪೆ ಕೊಡು. ಈ ಸಂದೇಶದ ಮೂಲಕ ಬಿಡುಗಡೆಗಳು, ಅದ್ಭುತಗಳು, ಮಹಿಮೆಯಾದ ಕಾರ್ಯಗಳು ಕೇಳುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನೀ ಮಾಡುವುದಕ್ಕಾಗಿ ಸ್ತೋತ್ರ ಒಪ್ಪಿಸಿಕೊಡ್ತೇವೆ ಯೇಸು ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆರೆಮೀಯ 17:9 ಮತ್ತು 10ನೇ ವಾಕ್ಯ. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನಾಗಿಯೂ ಅಂತರಿಂದ್ರಿಯವನ್ನು ಶೋಧಿಸುವವನಾಗಿಯೂ ಆಗಿದ್ದೇನೆ. ಹಲ್ಲೆಲೂಯಾ. ನೋಡಿ, ದೇವರು ಹೇಳ್ತಾರೆ ಹೃದಯವು ಎಲ್ಲಕ್ಕಿಂತಲೂ ವಂಚಕ. ಅಂದರೆ ಯಾಕೆ? ಹೃದಯ ಒಂದು ಕಡೆ ಒಳ್ಳೆಯದನ್ನು ಕೂಡ ಚಿಂತಿಸುತ್ತೆ, ಒಂದು ಕಡೆ ಕೆಟ್ಟದನ್ನು ಕೂಡ ಚಿಂತಿಸುತ್ತೆ. ಪ್ರೈಸ್ ಗಾಡ್. ಒಂದು ಕಡೆ ಬೇಕಾದದ್ದನ್ನು ಕೂಡ ಚಿಂತಿಸುತ್ತೆ, ಒಂದು ಕಡೆ ಬೇಡದೆ ಹೋದಂಥ ಸಂಗತಿಗಳನ್ನು ಕೂಡ ಚಿಂತಿಸುತ್ತೆ. ಪ್ರೈಸ್ ಗಾಡ್. ಅಂದರೆ ಹೃದಯ ಎಂಬಂಥದ್ದು ದೇವ್ರ ವಾಕ್ಯ ಹೇಳ್ತಾ ಇದೆ ಎಲ್ಲಕ್ಕಿಂತಲೂ ವಂಚಕ, ಅಂದರೆ ಮೋಸಕರವಾದದ್ದು ದೇವರು ಹೇಳ್ತಾರೆ. ಅಂದರೆ ನಿಜವಾಗಲೂ ಹೃದಯ ಮೋಸಕರವಾದದ್ದಲ್ಲ, ಹೃದಯ ನಿಜವಾಗಲೂ ಅದು ನಮ್ಮ ಜೀವಿತದಲ್ಲಿ ಅದು ದೊಡ್ಡ ಆಶೀರ್ವಾದ. ಯಾರಿಗೆ? ಹೃದಯವನ್ನು ಕಾಪಾಡಿಕೊಂಡವರಿಗೆ. ಪ್ರೈಸ್ ಗಾಡ್. ಅದಕ್ಕೆ ನಾನು ಹೇಳ್ತೇನೆ, ಯಾಕಂದರೆ ಒಬ್ಬ ಮನುಷ್ಯ ಜೀವಿಸ್ತಾ ಇರೋದೇ ಹೃದಯದಿಂದ. ಒಬ್ಬ ಮನುಷ್ಯನ ಅಂಗಾಂಗಗಳಿಗೆ ಹೋಗುವಂಥ ಬ್ಲಡ್, ರಕ್ತ ಸರಿಯಾದ ರೀತಿಯಲ್ಲಿ ಹೋಗಲಿಲ್ಲ ಅಂದರೆ, ಹರಿಯದೇ ಇರುವಂಥ ರಕ್ತದ ಆ ಭಾಗಗಳು ಏನಾಗಿರ್ತದೆ? ರೋಗಿಯಾಗಿ ಮಾರ್ಪಡುತ್ತಾನೆ ಅವನು. ಅಂದರೆ ಆ ಅಂಗಾಂಗಗಳು ಕೊಳೆಯುವಂಥ ಪರಿಸ್ಥಿತಿಗೆ ಬರ್ತದೆ, ಅಂಗಾಂಗಗಳು ನಷ್ಟ ಆಗುವಂಥ ಪರಿಸ್ಥಿತಿಗೆ ಬರ್ತದೆ. ಪ್ರೈಸ್ ಗಾಡ್. ಹಾಗಾದರೆ ಮನುಷ್ಯನ ಪ್ರತಿಯೊಂದು ದೇಹದ ಅಂಗಾಂಗಗಳಿಗೆ ರಕ್ತ ಓಡುವಂಥದ್ದು ಹೃದಯದಿಂದ. ಹಲ್ಲೆಲೂಯಾ. ಸೊ ನಾನು ಹೇಳ್ತೇನೆ, ನಿಜವಾದ ಹೃದಯ ನಮಗೆ ಒಂದು ದೊಡ್ಡ ಆಶೀರ್ವಾದದ ಅಂಗ ನಮಗೆ. ಪ್ರೈಸ್ ಗಾಡ್. ಯಾಕೆಂದರೆ ದೇವರು ವಾಸಿಸುವಂಥದ್ದು ಎಲ್ಲಿ? ದೇವರು ವಾಸಿಸುವಂಥದ್ದು ಹೃದಯದಲ್ಲಿ. ವಾಕ್ಯ ಹೇಳ್ತಾ ಇದೆ ಹೃದಯ ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ನೋಡಿ, ಕೆಲವರಿಗೆ ಹೃದಯದಲ್ಲಿ ವೇದನೆ, ರೋಗ ಬರುವಾಗ ಅದು ಗುಣ ಆಗಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಪ್ರೈಸ್ ಗಾಡ್. ಆದರೆ ನಿಜವಾಗಲೂ ಕೂಡ ದೇಹಕ್ಕೆ ರೋಗ ಬಂದರೂ ಹೃದಯಕ್ಕೆ ರೋಗ ಬರಬಾರದು. ಯಾಕೆ? ಹೃದಯದಲ್ಲಿ ರೋಗ ಬಂದಿದ್ರೆ ಅಷ್ಟು ಬೇಗ ಅದು ಗುಣ ಆಗಲ್ಲ. ಯಾಕಂದರೆ ಕೆಲವರು ನೋಡಿ, ಹೃದಯದಲ್ಲಿ ವೇದನೆ ಪಟ್ಟಿರ್ತಾರೆ, ಹೃದಯದಲ್ಲಿ ಗಾಯವುಳ್ಳವರಾಗಿ ಮಾರ್ಪಟ್ಟಿರ್ತಾರೆ. ಇವತ್ತು ಅನೇಕರ ಮಾತುಗಳು, ಅನೇಕರ ಜೀವಿತ, ಅನೇಕರ ಅವರಿಗೆ ವಿರುದ್ಧವಾಗಿ ಜೀವಿಸಿದಂಥ ಜೀವಿತಗಳು, ಆಡುವಂಥ ಮಾತುಗಳು ಅನೇಕ ಹೃದಯವನ್ನು ಗಾಯಗೊಳಿಸಿರ್ತದೆ. ನೋಡಿ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದಿಲ್ಲ. ನಾನು ಹೇಳ್ತೇನೆ, ನನ್ನ ದೇವರು ಹೃದಯವನ್ನು ಗುಣಪಡಿಸುವ ದೇವರು. ಹಲ್ಲೆಲೂಯಾ. ಕೀರ್ತನೆ 147:3. ನೋಡಿ, ದೇವರು ವಾಕ್ಯ ಹೇಳ್ತಾರೆ, ಮುರಿದ ಮನಸ್ಸುಳ್ಳಂತೆ ಹೃದಯವುಳ್ಳವರನ್ನ ವಾಸಿ ಮಾಡುತ್ತಾನೆ. ಆಮೆನ್. ನೋಡಿ, ದೇವರು ಮುರಿದ ಹೃದಯವುಳ್ಳವರನ್ನ ದೇವರು ಗುಣಪಡಿಸಲು ಶಕ್ತನು. ಈ ಲೋಕದ ಯಾವ ಟ್ರೀಟ್ಮೆಂಟ್ ಕೂಡ ಹೃದಯವನ್ನು ಗುಣಪಡಿಸಲಿಕ್ಕೆ ಆಗಲ್ಲ. ಪ್ರೈಸ್ ಗಾಡ್. ವೇದನೆ, ನೋವುಗಳನ್ನು, ಆದರೆ ಗುಣವಾಗದಂಥ ರೋಗಗಳನ್ನು ಗುಣಪಡಿಸುವಾತನು ಒಬ್ಬನೇ, ನಮಗಾಗಿ ರಕ್ತ ಸುರಿಸಿ ಪ್ರಾಣ ಕೊಟ್ಟಂತ ಯೇಸು. ಅವರ ಗಾಯಗಳನ್ನು ಕಟ್ಟುತ್ತಾನೆ. ಆ ಹೃದಯದ ಗಾಯಗಳನ್ನು ದೇವರು ಕಟ್ಟುತ್ತಾನೆ. ಆಮೇಲೆ ಆದರೆ ನಮ್ಮ ಹೃದಯಗಳು ಎಷ್ಟೇ ಗಾಯಗಳಾಗಿದ್ರು ಕೂಡ, ಎಷ್ಟೇ ವೇದನೆಗೆ ಒಳಗಾಗಿದ್ರು ಕೂಡ, ಅದನ್ನು ವಾಸ ಮಾಡುವವನು, ಅದನ್ನು ಕಟ್ಟುವವನು ಯೇಸು ಆಗಿರ್ತಾನೆ. ಹಲ್ಲೆಲೂಯಾ. ಅದರಿಂದ ನಮ್ಮ ಹೃದಯಗಳನ್ನು ನಾವು ಜೋಪಾನವಾಗಿ ಕಾದುಕೊಳ್ಳಬೇಕು. ಯೆರೆಮೀಯ 17:10 ಓದ್ತಾ ಇದ್ದೀನಿ. ಈಗ ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರಿಂದ್ರಿಯವನ್ನು ಶೋಧಿಸುವನಾಗಿದ್ದೇನೆ. ನೋಡಿ, ನಾನು ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರಿಂದ್ರಿಯವನ್ನು ಶೋಧಿಸುವನಾಗಿದ್ದೇನೆ. ಅಂದರೆ ಪ್ರತಿಯೊಬ್ಬನ ಕಾರ್ಯಗಳು, ನಡತೆಗಳು ಯಾವುದಕ್ಕೆ ಅನುಗುಣವಾಗಿರ್ತಂದರೆ, ಯಾವುದರಿಂದ ಆರಂಭ ಆಗುತ್ತೆ ಅಂದರೆ ಹೃದಯದಿಂದ ಆರಂಭವಾಗ್ತದೆ. ಅವನ ಪ್ರತಿಯೊಂದು ಕಾರ್ಯಗಳು, ಪ್ರೈಸ್ ಗಾಡ್, ಅವನ ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗಳು, ಅವನು ನೋಡುವಂಥದ್ದು, ಇಷ್ಟಪಡುವಂಥದ್ದು, ಬಯಸುವಂಥದ್ದು, ಪ್ರೈಸ್ ಗಾಡ್, ಎಲ್ಲವೂ ಹೃದಯದಿಂದಲೇ ಪ್ರಕಟ ಆಗ್ತದೆ. ಅದಕ್ಕೆ ದೇವರು ಹೇಳ್ತಾರೆ,
ಅವನ ಒಳ್ಳೆತನವು ಹೃದಯದಿಂದಲೇ ಪ್ರಕಟ ಆಗ್ತದೆ, ಅವನ ಕೆಟ್ಟತನವು ಹೃದಯದಿಂದಲೇ ಪ್ರಕಟ ಆಗ್ತದೆ. ನೋಡಿ ವಾಕ್ಯ ಹೇಳ್ತದೆ ಲೂಕ 6:45, ಒಳ್ಳೆಯವನು ತನ್ನ ಹೃದಯವೆಂಬ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯದನ್ನು ತರುತ್ತಾನೆ. ನೋಡಿ, ಒಳ್ಳೆಯವನು ತನ್ನ ಹೃದಯದ ಒಳ್ಳೆ ಬೊಕ್ಕಸದಿಂದ ಒಳ್ಳೆಯದನ್ನು ತರ್ತಾನೆ. ಕೆಟ್ಟವನು ಕೆಟ್ಟ ಹೃದಯದ ಬೊಕ್ಕಸದಿಂದ ಕೆಟ್ಟದನ್ನು ತರುತ್ತಾನೆ. ಮುಂದೆ, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಎಸ್, ಹೃದಯದಲ್ಲಿ ಏನಿದೆ ಅದೇ ಬಾಯಲ್ಲಿ ಬರ್ತದೆ. ಹೃದಯ ಏನು ಆಲೋಚಿಸ್ತಾ ಇರ್ತದೆ ಅದನ್ನೇ ಈ ದೇಹ ಮಾಡುತ್ತೆ. ಈ ಕೈಗಳು, ಕಾಲುಗಳು, ಕಣ್ಣು ಎಲ್ಲವೂ ಕೂಡ ಆಕ್ಟಿವ್ ಆಗಿ ಅದನ್ನು ಮಾಡಲಿಕ್ಕೆ ಶಕ್ತವಾಗಿ. ಆಗ ನಮ್ಮ ಹೃದಯ ಏನಾಗಿರಬೇಕು? ಒಳ್ಳೆ ಬೊಕ್ಕಸ ಆಗಿರಬೇಕು. ಪ್ರೈಸ್ ಗಾಡ್. ಇವತ್ತು ನಮ್ಮ ಹೃದಯದಲ್ಲಿ ಯಾವುದೇ ಕೆಟ್ಟದನ್ನು ನಾವು ಇಟ್ಕೊಳ್ಬಾರ್ದು. ದೇವ್ರ ವಾಕ್ಯ ಹೇಳ್ತದೆ ಇಬ್ರಿಯ 3:12, ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ನೋಡಿ, ಕೆಟ್ಟ ಹೃದಯ ಯಾವನ ಒಳಗಡೆ ಇರಬಾರ್ದು. ಕೆಟ್ಟ ಹೃದಯ ಒಳಗಡೆ ಇದ್ರೆ ಅವನು ಬರೀ ಕೆಟ್ಟದನ್ನೇ ಮಾಡ್ತಾನೆ. ಕೆಟ್ಟ ಹೃದಯ ಇರುವವನನ್ನು ದೇವರು ಆಶೀರ್ವಾದ ಮಾಡಲ್ಲ. ಕೆಟ್ಟ ಹೃದಯಕ್ಕೆ ಇನ್ನೊಂದು ಹೆಸರು ವಕ್ರ ಹೃದಯ. ಜ್ಞಾನೋಕ್ತಿ 11:20 ಅಂತ ಕೆಟ್ಟ ಹೃದಯ ಇರುವವನು ವಕ್ರ ಹೃದಯವನ್ನು ದೇವರಿಗೆ ಇಷ್ಟ ಇಲ್ಲ. ವಕ್ರ ಹೃದಯರು ದೇವರಿಗೆ ಅಸಹ್ಯ. ನೋಡಿ, ಕೆಟ್ಟ ಹೃದಯ ಮೀನ್ಸ್ ವಕ್ರ ಹೃದಯ, ದೇವರಿಗೆ ಅಸಹ್ಯ. ಬನ್ನಿ, ಜ್ಞಾನೋಕ್ತಿ 17:20. ವಕ್ರ ಹೃದಯನು ಶುಭವನ್ನು ಪಡೆಯುವುದಿಲ್ಲ. ಸಾಕು ನೋಡಿ, ವಕ್ರ ಹೃದಯನು ಶುಭವನ್ನ ಹೊಂದ್ಕೊಳ್ಳೋಕ್ಕಾಗಲ್ಲ. ಇವತ್ತು ದೇವರಿಂದ ಶುಭವನ್ನು ಹೊಂದ್ಕೊಳ್ಬೇಕಂದ್ರೆ ನಮ್ಮ ಹೃದಯ ಶುದ್ಧವಾಗಿರಬೇಕು, ದೇವರ ದೃಷ್ಟಿಯಲ್ಲಿ ಯಥಾರ್ಥವಾಗಿರಬೇಕು. ಶುದ್ಧ ಹೃದಯ ಉಳ್ಳವರು ಮಾತ್ರವೇ ದೇವರಿಂದ ಆಶೀರ್ವಾದವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ದಾವೀದ ಹೇಳಿದ್ದು, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸಿ. ಯಾಕೆ ಅವನು ಶುದ್ಧ ಹೃದಯ ಕೇಳ್ತಾ ಇದ್ದಾನೆ? ಅವನು ಉರಿಯನ ಹೆಂಡತಿ ಬೆತ್ಸೆಬಳನ್ನು ಹಾಳು ಮಾಡಿದವನು. ಮಾತ್ರವಲ್ಲ, ಆ ಗಂಡನ ಉರಿಯನನ್ನು ಯುದ್ಧ ಕಾಲದಲ್ಲಿ ನಿಲ್ಲಿಸಿ ಅವನ್ನ ಕೊಲ್ಲಿಸಿಬಿಟ್ಟ. ಯಾಕೆ? ಉರಿಯ ಇದ್ದರೆ ಬೆತ್ಸೆಬಳನ್ನು ಇವನು ಹೆಂಡತಿಯಾಗಿ ಸ್ವೀಕಾರ ಮಾಡಿಕೊಂಡು ಜೊತೆಗೆ ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾನೆ ದಾವೀದ? ಬೆತ್ಸೆಬಳ ಗಂಡ ಉರಿಯನನ್ನು ಕೊಲ್ಲಿಸ್ತಾನೆ. ಅವನನ್ನು ಕೊಲ್ಲಿಸಿದ ಮೇಲೆ ಬೆತ್ಸೆಬಳನ್ನು ಇವನು ಕರ್ಕೊಂಡು ನಾನು ಇಟ್ಕೊಳ್ತಾನೆ ಹೆಂಡತಿಯಾಗಿ. ಇದು ದೇವ್ರ ದೃಷ್ಟಿಗೆ ತಪ್ಪಾಗಿ ಕಾಣುತ್ತೆ. ಆಗ ದೇವ್ರು ಯಾರು ಕಳಿಸ್ತಾರೆ? ನಾತನನ್ನು ದೇವರು ಕಳಿಸ್ತಾರೆ. ನೋಡಿ, 2 Samuel 12:1 ವಾಕ್ಯ ಓದಿ. ಯೆಹೋವನು ನಾತಾನನನ್ನು ದಾವೀದನ ಬಳಿಗೆ ಕಳುಹಿಸಿದನು. ನೋಡಿ, ದೇವ್ರು ನಾತನ ದಾವೀದನ ಬಳಿಗೆ ಕಳಿಸ್ತಾ ಇದ್ದಾರೆ. ದಾವೀದ ಮಾಡಿದ ಪಾಪದ ಕೃತ್ಯವನ್ನ ಎಚ್ಚರಿಸುವುದಕ್ಕಾಗಿ ದೇವರು ನಾತನ ಪ್ರವಾದಿನ ಕರೆದು ಕಳಿಸಿಕೊಡ್ತಾ ಇದ್ದಾರೆ. ಅವನೋಗಿ ದಾವೀದನ ಎಚ್ಚರಿಸ್ತಾ ಇದ್ದಾನೆ. ಎಚ್ಚರಿಸಿದಾಗ ಅವನಿಗೆ ಗೊತ್ತಾಗುತ್ತೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಂತ ಒಪ್ಪಿಕೊಳ್ತಾನೆ. ಯಾರು? ದಾವೀದ. 12:13. ಆಗ ದಾವೀದನು ನಾತಾನನಿಗೆ ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ನಾತಾನ ಅವನಿಗೆ ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ. ಮುಂದೆ, ಆದರೂ ನೀನು ಈ ಕೃತ್ಯದಿಂದ ಯೆಹೋವನ ವೈರಿಗಳು ಆತನು ಬಹಳವಾಗಿ ನಿಂದಿಸುವುದಕ್ಕೆ ಆಸ್ಪದ ಕೊಟ್ಟದರಿಂದ ನಿನ್ನಿಂದ ಹುಟ್ಟಿರುವ ಮಗುವು ಸತ್ತೇ ಹೋಗುವುದು ಎಂದು ಹೇಳಿ ನಾತಾನನು ಮನೆಗೆ ಹೋದನು. ಆಮೇಲೆ ಮಗು ಏನಾಯ್ತು? ಸತ್ತೋಯ್ತು. ದೇವರು ದಾವೀದನು ಮಾಡಿದ ಪಾಪನ ಕ್ಷಮಿಸಿದ್ರು. ಯಾಕೆ ಕ್ಷಮಿಸಿದ್ರು? ಅವನು ಪಶ್ಚಾತ್ತಾಪ ಹೊಂದಿದ. ಕೀರ್ತನೆ 51:10 ಪಶ್ಚಾತ್ತಾಪ ಪಡ್ತಾನೆ. ನೋಡಿ, ಕೀರ್ತನೆ 51:10. ದೇವರೇ ನನ್ನಲ್ಲಿ ಶುದ್ಧ ಹೃದಯ ನಿರ್ಮಿಸಿ. ನೋಡಿ, ಅವನು ಹೇಳ್ತಾನೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯ ಕೊಡು. ಅಂದರೆ ಅರ್ಥ, ಇವತ್ತು ಉರಿಯನ ಹೆಂಡತಿ ಬೆತ್ಸೆಬಳ ಸಂಗಡ ಪಾಪ ಮಾಡಲಿಕ್ಕೆ, ಉರಿಯನನ್ನು ಕೊಲ್ಲಿಸಲಿಕ್ಕೆ ಕಾರಣ ಯಾವುದು? ಅವನ ಹೃದಯ. ಹೃದಯ ಏನನ್ನು ಯೋಚಿಸುತ್ತೆ ಅದು ಅವನ ವಶವಾಗುತ್ತೆ. ಜ್ಞಾನೋಕ್ತಿ 16:1. ಹೃದಯದ ಸಂಕಲ್ಪವು ಮನುಷ್ಯನ ವಶ. ನಿಲ್ಲಿಸಿ. ಹೃದಯದ ಸಂಕಲ್ಪ ಮನುಷ್ಯನ ವಶ. ನೋಡಿ, ಅವನ ಹೃದಯದಲ್ಲಿ ಬೆತ್ಸೆಬಳನ್ನು ಆಸೆ ಪಟ್ಟ. ಅದಕ್ಕೆ ತಡೆಯಾರು? ಗಂಡ. ಅವನಿದ್ರೆ ಕಷ್ಟ ಆಗುತ್ತೆ, ಗಂಡನ ಕೊಲ್ಲಿಸ್ದ. ಹೃದಯದಲ್ಲಿ ಏನು ಆಸೆ ಪಟ್ಟ? ಬೆತ್ಸೆಬಳನ್ನ ಹೆಂಡತಿಯಾಗಿ ಮಾಡ್ಕೋಬೇಕಂತೇಳಿ ವಶ ಮಾಡಿಕೊಂಡ. ಇವತ್ತು ನಾವುಗಳು ಹೃದಯದಲ್ಲಿ ಯಾವುದನ್ನು ನಾವು ಯೋಚಿಸ್ತೇವೆ ಅದನ್ನು ವಶ ಮಾಡ್ಕೊಳ್ಳಿಕ್ಕೆ ಸಾಧ್ಯ.
ನಮ್ಮ ಹೃದಯದಲ್ಲಿ ನಾವು ಕೆಟ್ಟದನ್ನೇ ಯೋಚಿಸ್ತಾ ಇದ್ದೇವಾ? ಖಂಡಿತ ನೀವು ಕೆಟ್ಟದನ್ನೇ ವಶ ಮಾಡ್ಕೊಳ್ತೀವಿ. ನೋಡಿ, ಅವನು ಯೋಚಿಸಿದ್ದು ಕೆಟ್ಟದ್ದು, ಎಲ್ಲರನ್ನೂ ಯುದ್ಧಕ್ಕೆ ಕಳಿಸ್ಬಿಟ್ಟ. ಇವನು ಮಾತ್ರ ಆರಾಮಾಗಿ ಮನೇಲಿದ್ದ. ಮಲಗಿದೆದ್ದು ಒಂದು ರೌಂಡ್ ಹೊಡೆಯುವಂಥ ಸಮಯದಲ್ಲಿ ಆ ಬೆಚ್ಚಬಳು ಸ್ನಾನ ಮಾಡೋದನ್ನು ಇವನು ನೋಡ್ತಾನೆ. ನೋಡಿ ಆಳನ್ನು ಕರೆಸಿ ಕರ್ಕೊಂಡು ಬರ್ಲಿಕ್ಕೆ ಹೇಳ್ತಾನೆ. ಹೃದಯದಲ್ಲಿ ಅವಳ ಮೇಲೆ ಅವನಿಗೆ ಮೋಹ ಉಂಟಾಗ್ತದೆ. ಪ್ರೈಸ್ಗ ಮೋಹ ಬಂದ ತಕ್ಷಣ ಅವನು ಕರೆ ಕಳಿಸಿ ಪಾಪವನ್ನು ಮಾಡ್ತಾನೆ. ಅದಕ್ಕೆ ಪ್ರೇರೇಪಿಸಿದ್ದು ಹೃದಯ. ಇವತ್ತು ಹೃದಯದಲ್ಲಿ ಯಾವ ಸಂಕಲ್ಪ ಇದೆ, ಹೃದಯದಲ್ಲಿ ಏನು ಪ್ರೇರೇಪಣೆಗಳಿರ್ತದೋ ಅದನ್ನು ಅವನು ವಶ ಮಾಡಿಕೊಳ್ತಾನೆ. ಅಂದರೆ ಆ ಹೃದಯದಲ್ಲಿ ಬರುವಂಥ ಒಂದೊಂದು ಪ್ರೇರೇಪಣೆಗೆ ಅವನು ಒಳಗಾಗ್ತಾನೆ. ಪ್ರತಿಯೊಂದು ವ್ಯಕ್ತಿ, ಅವನು ಎಂಥವನೇ ಆಗಿರಲಿ, ಅವನು ಯಾರೇ ಆಗಿರಲಿ, ಈ ಹೃದಯದಲ್ಲಿ ಏನು ಪ್ರೇರೇಪಣೆ ಸತತವಾಗಿ ಆ ಪ್ರೇರೇಪಣೆ ಬರ್ತಾ ಇರ್ತದೋ ಅದಕ್ಕೆ ಅವನು ಒಳಗಾಗ್ತಾನೆ, ಅದನ್ನು ಅವನು ವಶ ಮಾಡ್ಕೊಳ್ತಾನೆ. ಆದರೆ ಕೆಟ್ಟದಕ್ಕೂ ಪ್ರೇರೇಪಣೆ ಹೃದಯವೇ, ಒಳ್ಳೆಯದಕ್ಕೂ ಪ್ರೇರೇಪಣೆ ಹೃದಯವೇ. ಆದರೆ ಕೆಟ್ಟದನ್ನು ಒಳ್ಳೆಯದನ್ನು ಆರಿಸಿಕೊಳ್ಬೇಕಾದದ್ದು ಯಾರ ಕೈಲಿದೆ? ನಮ್ಮ ಕೈಲಿದೆ. ಪ್ರೈಸ್ ಗಾಡ್. ಸೊ ಏನಂದರೆ, ನಾವು ಶುದ್ಧ ಹೃದಯವುಳ್ಳರಾಗಿರೋದ್ರೆ ದೇವರ ಆಶೀರ್ವಾದವನ್ನು ಹೊಂದ್ಕೊಳ್ತೇವೆ. ಶುದ್ಧ ಹೃದಯವುಳ್ಳರಾಗಿರೋದ್ರೆ ದೇವರಿಗೆ ನಾವು ಮೆಚ್ಚುಗೆಯಾಗಿರ್ತೇವೆ. ಕೆಟ್ಟ ಹೃದಯ ಇದ್ದರೆ ದೇವರಿಗೆ ವಿರುದ್ಧವಾಗಿರ್ತೇವೆ. ನಾವು ದೇವರು ನಮ್ಮ ಹೃದಯವನ್ನು ಇಷ್ಟಪಡಲ್ಲ, ನಮ್ಮನ್ನು ದೇವರು ಇಷ್ಟಪಡಲ್ಲ, ಮತ್ತು ದೇವರು ನಮ್ಮನ್ನು ಆಶೀರ್ವಾದ ಕೂಡ ಮಾಡಲ್ಲ. ಪ್ರೈಸ್ ಗಾಡ್. ಸೊ ದಾವೀದ ಹೃದಯದಲ್ಲಿ ಮಾಡಿದ ತಪ್ಪು ಪಾಪಕ್ಕೆ ಕ್ಷಮೆ ಕೇಳ್ತಾ ಇದ್ದಾನೆ. ದೇವರೇ ನನಗೆ ಶುದ್ಧ ಹೃದಯವನ್ನು ನಿರ್ಮಿಸು ದೇವರೇ. ಬನ್ನಿ ಈಗ ಕೀರ್ತನೆ 51:10. ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನನ್ನನ್ನು ನೂತನಪಡಿಸು. ನೋಡಿ ಹೇಳ್ತೇನೆ, ನನ್ನನ್ನು ನೂತನಪಡಿಸು. ನಾನು ಏನು ಪಡಿಸು? ನೂತನಪಡಿಸು. ನೂತನ ಮಾಡಿದೆ. ಯಾಕೆ? ಅವನಲ್ಲಿ ಏನಿದೆ? ಪಾಪ ಇದೆ. ಅವನ ದೇಹ ಏನು ಮಾಡಿದೆ? ಪಾಪ ಮಾಡಿದೆ. ಶುದ್ಧ ಹೃದಯವನ್ನು ಕೊಡು, ನನ್ನನ್ನು ನೂತನಪಡಿಸು, ಹೊಸದು ಮಾಡಿದೇವರೇ, ಶುದ್ಧ ಮಾಡಿದೇವರೇ ಕೇಳ್ತಾ ಇದ್ದಾರೆ. ಮುಂದೆ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ಹೇಳ್ತಾನೆ, ದೇವರೇ ನಾ ಪಾಪಿ ಅಂತ ನಿನ್ನ ಸನ್ನಿಧಿ ನಾನು ತಳ್ಳಬೇಡ ಸ್ವಾಮಿ. ಕಾಯ ಪಾಪ ಮಾಡಿದಾಗ ಏನಾಯ್ತು? ದೇವರ ಸಾನ್ನಿಧ್ಯವನ್ನು ಕಳ್ಕೊಂಡ ಅವನು ದೇಶ ಭ್ರಷ್ಟನಾಗಿ ದೇಶನ ಅಲೆಯುವ ಪರಿಸ್ಥಿತಿ ಬಂತು. ಪಾಪ ಮಾಡುವವರು ದೇವರ ಸಾನ್ನಿಧ್ಯವನ್ನು ಕಳ್ಕೊಳ್ತಾರೆ. ಪಾಪ ದೇವರ ಸಾನ್ನಿಧ್ಯದಿಂದ ನಿಮ್ಮನ್ನು ದೂರ ಮಾಡುತ್ತೆ. ಪಾಪ ದೇವರ ಆಶೀರ್ವಾದಗಳನ್ನು ನಿಮ್ಮನ್ನು ದೂರ ಮಾಡುತ್ತೆ. ಪಾಪ ಪ್ರಾರ್ಥನೆಗೆ ಉತ್ತರದಿಂದ ನಿಮ್ಮನ್ನು ದೂರ ಮಾಡ್ತದೆ. ಆ ಪಾಪ ನಿಮ್ಮ ಪ್ರಾರ್ಥನೆ ಉತ್ತರಕ್ಕೆ ತಡೆ ಇರ್ತದೆ. ಆ ಪಾಪ ನಿಮ್ಮ ಪ್ರಾರ್ಥನೆ ದೇವರಿಗೆ ಕೇಳದಾಗೆ ಅದು ತಡೆಗೋಡೆಯಾಗಿರ್ತದೆ. ಪಾಪ ಮಾಡುವ ಪ್ರಾಣಿ ಸಾಯ್ತಾನೆ. ಪಾಪದ ಸಂಬಳ ಮರಣ. ಅದೆಲ್ಲ ಹುಟ್ಟೋದು ಯಾವುದಂದರೆ ಹೃದಯದಲ್ಲಿ. ಪ್ರೈಸ್ ಗಾಡ್. ಅದಕ್ಕೆ ಈ ಹೃದಯವನ್ನು ನಾವು ಬಹು ಜಾಗೃತಿಯಿಂದ ಕಾಪಾಡಿಕೊಳ್ಬೇಕು. ಸೊ ನೋಡಿ, ದೇವರೇ ನನಗೆ ಶುದ್ಧ ಹೃದಯ ನಿರ್ಮಿಸಿ ಕೇಳ್ತಾನೆ. ಅವನು ಕ್ಷಮೆ ಹೊಂದಿದ ದೇವರ ಬಳಿಯಲ್ಲಿ. ನಾನು ನೂತನಪಡಿಸಿ ಕೇಳ್ಕೊಂಡ, ನಿನ್ನ ಪರಿಶುದ್ಧಾತ್ಮನಿಂದ ತೆಗೆಬೇಡ ಕೇಳ್ಕೊಂಡ. ಕ್ಷಮೆ ಕೇಳಿದಕ್ಕಾಗಿ ದೇವರು ಅವನನ್ನು ಕ್ಷಮಿಸಿದರು. ದಾವಿದನ್ನು ಕ್ಷಮಿಸಿದ್ರು ಮಾತ್ರವಲ್ಲ, ನೋಡಿ ದಾವಿದ ಯಾವಾಗಲೂ ಕೂಡ ಇಲ್ಲಿ ಒಂದು ಕಡೆ ದಾವಿದ ತಪ್ಪು ಪಾಪ ಮಾಡ್ದ, ಆದರೆ ಅವನ ಹೃದಯದ ಆತ್ಮ ಭಾರ ಹೇಗೆ ಅಂದರೆ, ನಾ ದೇವರಿಗೆ ಒಂದು ಆಲಯ ಕಟ್ಟಬೇಕು, ನಾ ದೇವರಿಗಾಗಿ ಜೀವಿಸಬೇಕು. ಪ್ರೈಸ್ ಗಾಡ್. ದೇವರಿಗಾಗಿ ನಾ ಏನಾದ್ರು ಮಾಡಬೇಕು, ಅದೇ ಒಂದು ತವಕ ಅವನಿಗೆ ಹೃದಯದಲ್ಲಿ ದೇವರ ಕುರಿತಾಗಿ. ಅದಕ್ಕೆ ದೇವರು ದಾವಿದನನ್ನು ಮೆಚ್ಚುತ್ತಾರೆ. ಅಪೊಸ್ತಲರ ಕೃತ್ಯಗಳು 13ನೇ 22-23. ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ, ಆಮೇಲೆ ದೇವರು ಸೌಲನನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ದಾವೀದನನ್ನು ಇಸ್ರಾಯೇಲ್ ಮೇಲೆ ಅರಸನನ್ನಾಗಿ ಮಾಡಿ, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು. ನೋಡಿ, ದೇವರು ಹೇಳ್ತಾರೆ, ಈಸಾಯನ ಮಗನ ದಾವೀದನು ನನಗೆ ಸಿಕ್ಕಿದನು. ಅವನು ನನಗೆ ಒಪ್ಪುವ ಮನುಷ್ಯನು. ಎಸ್, ದೇವರು ಹೇಳ್ತಾರೆ, ಅವನು ನನಗೆ ಒಪ್ಪುವ ಮನುಷ್ಯನು, ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು. ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನಾಗಿದ್ದಾನೆ. ಆಮೆನ್. ಯಾರು ಹೇಳ್ತಾ ಇರೋದು ಸಾಕ್ಷಿ? ದೇವರು. ಯಾರ ಕುರಿತಾಗಿ? ದಾವೀದನ ಕುರಿತಾಗಿ. ನೋಡಿ, ದೇವರು ಹಾಗಾದ್ರೆ ದಾವೀದನ ಪಾಪ ದೇವರಿಗೆ ಕ್ಷಮಿಸಲಿಲ್ವಾ? ಯಾಕೆ ಕ್ಷಮಿಸಿದ್ರು? ಪಶ್ಚಾತ್ತಾಪ ಹೊಂದಿದ ಅವನು. ಪಶ್ಚಾತ್ತಾಪ. ಇವತ್ತು ದೇವರ ಮಕ್ಕಳು ದೇವ್ರ ಚಿತ್ತಿಗೆ ವಿರುದ್ಧವಾಗಿ ಏನೇ ತಪ್ಪು ಪಾಪಗಳನ್ನು ನಿಮ್ಮ ಹೃದಯದಲ್ಲಿ ದೇಹದಲ್ಲಿ ಮಾಡೋದಾದ್ರೆ ನೀವು ಕ್ಷಮೆ ಕೇಳಬೇಕು. ನೀವು ಕ್ಷಮೆ ಕೇಳಲಿಲ್ಲ ಅಂದರೆ ದೇವರಿಗೆ ನಿಮ್ಮ ಮೇಲೆ ಕೋಪ ಬರ್ತದೆ. ವಕ್ರ ಹೃದಯರು ದೇವ್ರಿಗೆ ಇಷ್ಟ ಇಲ್ಲ ಅಂದರೆ ಶುದ್ಧ ಇಲ್ಲದ ಹೃದಯದವರು ದೇವ್ರಿಗೆ ಇಷ್ಟ ಇಲ್ಲ. ದೇವರಿಂದ ಆಶೀರ್ವಾದವನ್ನು ಹೊಂದಲಿಕ್ಕಾಗಲ್ಲ. ಏನೋ ಊಟ ಇದೆ, ತಿಂಡಿ ಇದೆ, ಬಟ್ಟೆ ಹಾಕೊಳ್ಳಿಕ್ಕೆ ಬಟ್ಟೆ ಇದೆ, ಮಲ್ಕೊಳ್ಳಿಕ್ಕೆ ಮನೆ ಇದೆ, ಏನೋ ಒಂದು ಸಂಬಳ ಬರುತ್ತೆ, ಅದು ಆಶೀರ್ವಾದ ಅಲ್ಲ. ಇವತ್ತು ಶುದ್ಧ ಹೃದಯ ಇಲ್ಲ ಅಂದರೆ ಈ ಶುದ್ಧ ಹೃದಯ ನಮಗೆ ಹೇಳ್ತಾ ಇರ್ತದೆ, ನಮ್ಮ ಮನಸ್ಸಾಕ್ಷಿ ಚುತ್ತಾ ಇರ್ತದೆ, ನೀವು ಏನೋ ಒಂದು ತಪ್ಪು ಮಾಡಿ ಆ ಪಾಪ ತಪ್ಪು ನಿಮ್ಮನ್ನು ಹೃದಯವನ್ನು ಬಾಧಿಸ್ತಾ ಇರ್ತದೆ. ನಿಮ್ಮ ಆ ತಪ್ಪು ಪಾಪ ಕ್ಷಮಿಸುವವರೆಗೂ ನಿಮಗೆ ಬಾಧಿಸ್ತಲೇ ಇರ್ತದೆ. ಅದು ಯಾವಾಗ ನಿಮ್ಮನ್ನು ಬಾಧಿಸೋದಿಲ್ಲ ಅಂದರೆ ದೇವರ ಮುಂದೆ ನಾ ಪಾಪಿ ತಪ್ಪು ಮಾಡಿದ್ರೆ ನಿಮ್ಮದು ಒಪ್ಪಿಕೊಂಡಾಗ ಮಾತ್ರವೇ ದೇವರ ರಕ್ತ ನಿಮ್ಮನ್ನು ಶುದ್ಧ ಮಾಡಿದಾಗ, ದೇವರು ಕ್ಷಮಿಸಿದಾಗ ಆ ಗಿಲ್ಟಿನೆಸ್ ಮನಸ್ಸಾಕ್ಷಿ ಹೋಗ್ತದೆ. ನಾನು ಪಾಪಿ ಅಲ್ಲ, ನಾನು ಶುದ್ಧನಾಗಿದ್ದೇನೆ ಎಂಬುದಾಗಿ. ಇಲ್ಲವೇ ನಮ್ಮ ಹೃದಯ ನಮ್ಮನ್ನು ಬಾಧಿಸ್ತಾ ಇರ್ತದೆ.
ನೀವು ಮತ್ತೆ ಏನನ್ನು ಸಕ್ಸಸ್ಫುಲ್ ಆಗಿ ಮಾಡೋಕ್ಕಾಗಲ್ಲ. ಪ್ರೈಸ್ಗ ನೀವು ಯಾವುದನ್ನು ಬಿಡುಗಡೆ ಹೊಂದಕ್ಕಾಗಲ್ಲ, ನೀವೇನು ಮಾಡೋಕ್ಕಾಗಲ್ಲ ದೇವರಿಗೋಸ್ಕರವಾಗಿ. ಯಾಕೆ? ಇದು ಮನಸ್ಸಾಕ್ಷಿ. ನೋಡಿ, ದಾವೀದನು ಕ್ಷಮೆ ಕೇಳಿದ. ಅಪೊಸ್ತಲ ಕೃತ್ಯಗಳು 13:23 ಇನ್ನೊಂದು ಸಲ ಓದ್ಬಿಡಿ. 13:23. ಹಾಂ, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವವನು ನೋಡಿ, ದೇವರು ಹೇಳ್ತಾರೆ ದಾವೀದನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನಾಗಿದ್ದಾನೆ ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ನನ್ನ ಹೃದಯಕ್ಕೆ ಮೆಚ್ಚುವವನು ಒಪ್ಪುವನು ಎಂಬುದಾಗಿ ದೇವರು ಸಾಕ್ಷಿ ಕೊಡ್ತಾರೆ. ಅಂದರೆ ದಾವೀದನು ದೇವರ ಹೃದಯಕ್ಕೆ ಒಪ್ಪುವನು, ಮೆಚ್ಚುವನಾಗಿದ್ದ, ದೇವರ ಹೃದಯದ ಇಷ್ಟವನ್ನೆಲ್ಲ ನೆರವೇರಿಸುವನಾಗಿದ್ದ. ಆಮೇಲೆ ಹಾಗಾದರೆ ಇವತ್ತು ದೇವರ ಮಕ್ಕಳುಗಳು ಹೇಗಿರಬೇಕು? ನಾವು ದೇವರ ಹೃದಯಕ್ಕೆ ಒಪ್ಪೋರು, ಮೆಚ್ಚುವರಾಗಿರಬೇಕು. ದೇವರ ಹೃದಯದ ಇಷ್ಟಾರ್ಥವನ್ನು ನೆರವೇರಿಸೋರಾಗಿರ್ಬೇಕು. ಅವರು ಮಾತ್ರವೇ ದೇವರಿಗೆ ಇಷ್ಟ, ಇಲ್ಲದೆ ಹೋದವರು ಇಲ್ಲ. ಇವತ್ತು ನಾವು ನಮ್ಮನ್ನು ಪರೀಕ್ಷಿಸಬೇಕು. ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ನಾನು ಏನಾದ್ರು ಮಾಡ್ತಾ ಇದ್ದೀನಾ? ದೇವರ ಹೃದಯಕ್ಕೆ ನೋವಾಗುವ ಹಾಗೆ, ದೇವರ ಮನಸ್ಸಿಗೆ ವೇದನೆ ಬರುವಾಗೆ ನಾನು ಏನು ಮಾಡ್ತಾ ಇದ್ದೀನಿ ನೋಡಬೇಕು. ಆ ದೇವ್ರ ಹೃದಯಕ್ಕೆ ನಾನು ವೇದನೆ ತರ್ತಿರೋದಾದರೆ ನಾನು ಯೋಗ್ಯನಲ್ಲ. ನೋಡಿ, ದೇವರಿಗೆ ಇಷ್ಟವಿಲ್ಲದ ಹೃದಯ, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು 7 ಉಂಟು. ಆ 7ರಲ್ಲಿ ಒಂದು ಹೃದಯ. ಆ ಜ್ಞಾನೋಕ್ತಿ 6ನೇ ಅಧ್ಯಾಯ 16, 17, 18. ಯೆಹೋವನು ಹಗೆ ಮಾಡುವ ವಸ್ತುಗಳು 6 ಇವೆ. ದೇವರಿಗೆ ಇಷ್ಟವಿಲ್ಲದ ವಸ್ತುಗಳು 6 ಇವೆ. ಹೌದು, 7. 7 ಇನ್ನೊಂದಿದೆ ಎಕ್ಸ್ಟ್ರಾ 7. ಆತನಿಗೆ ಅಸಹ್ಯವಾಗಿ ತೋರುತ್ತವೆ. ನೋಡಿ, ದೇವರಿಗೆ ಅದು ಅಸಹ್ಯವಾಗಿ ತೋರುತ್ತವೆ. ದೇವರಿಗೆ ಇಷ್ಟ ಇಲ್ಲ ಆ ಕಾರ್ಯಗಳು. ಯಾವೆಂದರೆ ಹೆಮ್ಮೆಯ ಕಣ್ಣು, ಒಂದನೇದು ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ಎರಡನೇದು ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ. ದುರಾಲೋಚನೆ, ಕೆಟ್ಟ ಆಲೋಚನೆ ಕಲ್ಪಿಸುವಂತ ಹೃದಯ ದೇವರಿಗೆ ಇಷ್ಟ ಇಲ್ಲ. ಮುಂದೆ ಕೇಡು ಮಾಡಲು ತ್ವರೆಪಡುವ ಕಾಲು, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು, ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು. ಈ 7 ಕಾರ್ಯಗಳು ಇದು ದೇವರಿಗೆ ಇಷ್ಟ ಇಲ್ಲ. ಆ ಹೃದಯದ ಮಾತ್ರ ಓದಿ, ಆ ಹೃದಯದ ಮಾತ್ರ. ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಈ 7ರಲ್ಲಿ ಒಂದಿದೆ, ದುರಾಲೋಚನೆ ಕಲ್ಪಿಸುವಂತ ಹೃದಯ. ಈ ದುರಾಲೋಚನೆಗಳನ್ನು ಕಲ್ಪಿಸುವಂತ ಹೃದಯ ದೇವರಿಗೆ ಇಷ್ಟ ಇಲ್ಲ. ಅದನ್ನು ದೇವರು ದ್ವೇಷಿಸ್ತಾರೆ, ದೂಷಿಸ್ತಾರೆ. ಅದು ದೇವರಿಗೆ ಅಸಹ್ಯ. ಹಾಗಾಗಿ ಹೃದಯದಲ್ಲಿ ದುರಾಲೋಚನೆಗಳು ಬರಬಾರ್ದು. ದೇವ್ರ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳು ಪ್ರಕಟ ಆಗಬಾರ್ದು. ನಮ್ಮ ಹೃದಯ ಒಳ್ಳೆ ಬೊಕ್ಕಸವಾಗಿರಬೇಕು. ಈ ಒಳ್ಳೆ ಬೊಕ್ಕಸ ಆಗಿದ್ರೆ ಒಳ್ಳೆ ಹೃದಯದ ಒಳ್ಳೆ ಬೊಕ್ಕಸದ ಒಳ್ಳೆಯದು ಬರ್ತದೆ. ಹೃದಯದಲ್ಲಿ ಏನಿದೆ ಅದೇ ಬಾಯಲ್ಲಿ ಬರ್ತದೆ. ಹೃದಯದಲ್ಲಿ ಏನಿದೆ ಅದೇ ಕ್ರಿಯಾರೂಪದಲ್ಲಿ ಪ್ರಕಟ ಆಗ್ತದೆ. ಅದಕ್ಕೆ ನಮ್ಮ ಹೃದಯ ಕೆಟ್ಟದಾಗಿದ್ರೆ ಕೆಟ್ಟದೇ ಬರ್ತದೆ. ನೋಡಿ, ಅನೇಕರು ಬರೀ ಕೇಡೇ ಮಾಡ್ತಾರೆ. ಬರೀ ದ್ವೇಷ, ವಂಚನೆ ಮಾಡೋದು, ಮೋಸ ಮಾಡೋದು, ಅವರ ಮನೆಯನ್ನು ಶಪಿಸೋದು, ಅವರ ಮಕ್ಕಳನ್ನು ಶಪಿಸೋದು, ಅವರ ಬಿಸ್ನೆಸ್ಗಳನ್ನು ಹಾಳು ಮಾಡೋದು, ಅವರ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡೋದು. ಆದರೆ ನೋಡಲಿಕ್ಕೆ ಒಳ್ಳೆ ಇರ್ತಾರೆ, ಒಳ್ಳೆ ಪ್ರೀತಿ ಹೃದಯ ಉಳ್ಳವರಾಗಿ, ತುಂಬ ಭಯಂಕರ ಪ್ರೀತಿ ಉಳ್ಳವರಾಗ್ತಾ ಕಾಣ್ತಾ ಇರ್ತಾರೆ. ಆದರೆ ಬಾಯಲ್ಲಿ ಒಂದು, ಹೃದಯದಲ್ಲಿ ಒಂದು ಇರ್ತದೆ. ಇಂಥವ್ರ ದೇವರು ಇಷ್ಟಪಡೋದೇ ಇಲ್ಲ, ದ್ವೇಷಿಸ್ತಾರೆ, ದೇವರು ದೂಷಿಸ್ತಾರೆ. ಸೊ ಅದಕ್ಕೆ ದೇವರ ಮಕ್ಕಳು ಹೃದಯದಲ್ಲಿ ಒಂದೇ ಇರಬೇಕು, ಬಾಯಲ್ಲೂ ಒಂದೇ ಇರಬೇಕು. ಪ್ರೈಸ್ ಗಾಡ್. ನಮ್ಮ ಹೃದಯ ಯಥಾರ್ಥವಾಗಿರಬೇಕು ದೇವರ ಮುಂದೆ. ಪ್ರೈಸ್ ಗಾಡ್. ಅದಕ್ಕೆ ದಾವೀದ ಶುದ್ಧ ಹೃದಯ ನಿಲ್ಲಿಸು ದೇವರೇ ಕೇಳ್ತಾರೆ. ಇವತ್ತು ನಾವು ಪ್ರಾರ್ಥಿಸಬೇಕು, ದೇವರೇ ನನಗೆ ಶುದ್ಧ ಹೃದಯ ಕೊಡು. ನನ್ನ ಹೃದಯ ಆಲೋಚಿಸುವಂಥದ್ದು ಅದು ಒಳ್ಳೆಯದಾಗಿರಬೇಕು ದೇವರೇ. ನನ್ನ ಹೃದಯ ಯೋಚಿಸುವಂಥದ್ದು ನಿನ್ನ ಚಿತ್ತಕ್ಕೆ ಅನುಗುಣವಾಗಿರಬೇಕು ದೇವರ ದೇವರ ಪ್ರಾರ್ಥಿಸಬೇಕು. ಪ್ರೈಸ್ ಗಾಡ್. ಯಾಕೆ? ಹೃದಯದ ಸಂಕಲ್ಪ ಮನುಷ್ಯನ ವಶ. ಈ ಹೃದಯ ಯೋಚಿಸುವಂಥ ಎಲ್ಲವನ್ನು ನೀವು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ನೀನು ಕೆಟ್ಟದನ್ನೇ ಯೋಚಿಸಿದ್ರೆ ಕೆಟ್ಟದನ್ನೇ ಹೊಂದ್ಕೊಳ್ತಿ. ನೀವು ಒಳ್ಳೆಯದನ್ನು ಯೋಚಿಸಿದ್ರೆ ಆ ಸಂಕಲ್ಪ ನಿನ್ನ ಜೊತೆ ನೆರವೇರ್ತದೆ. ಅದಕ್ಕೆ ದೇವರ ಮಕ್ಕಳು ಯಾವತ್ತೂ ಕೂಡ ಹೃದಯದಲ್ಲಿ ಯೋಚಿಸಬೇಕಾದ್ದೆಲ್ಲವನ್ನು ಒಳ್ಳೆಯದು, ಆಶೀರ್ವಾದವನ್ನು ಯೋಚಿಸಬೇಕು, ಒಳ್ಳೆಯದನ್ನು ಯೋಚಿಸಬೇಕು. ಹೃದಯದಲ್ಲಿ ದೇವರು ಮೆಚ್ಚುವಾಗೆ, ಒಪ್ಪುವಾಗೆ ನಾವು ನಡ್ಕೊಳ್ಬೇಕು. ಪ್ರೈಸ್ ಗಾಡ್. ದೇವರು ಯಾವತ್ತೂ ನಮ್ಮನ್ನು ಆಶೀರ್ವಾದ ಮಾಡುವಾಗ ನಮ್ಮ ಹೃದಯ ನೋಡ್ತಾರೆ, ಮತ್ತೆ ಯಾರು 4. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಎಸ್, ದೇವರಾಗಿ ಕೇಳ್ತದೆ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಫಲವನ್ನು ಕೊಡ್ತಾನೆ. ಹಾಲೆಲೂಯಾ. ಎಲ್ಲರೂ ಸೇರಿ ಹಾಲೆಲೂಯಾ. ಅಂತರಂಗದಲ್ಲಿ ನಡೆಯುವುದನ್ನು ನೋಡಿ ದೇವರು ಫಲ ಕೊಡ್ತಾರೆ. ಅಂತರಂಗದ ಯಾವುದು? ಹೃದಯ. ಹೃದಯದಲ್ಲಿ ಏನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಆ ಹೃದಯದಲ್ಲಿ ಏನು ಆಸೆ ಇದೆ. ನನ್ನನ್ನು ಪ್ರೀತಿಸುವ ಮಗನ ಹೃದಯದಲ್ಲಿ ಏನು ಆಸೆ ಇದೆ, ನನ್ನ ಸಮ್ಮುಖದಲ್ಲಿ ಪ್ರಾರ್ಥಿಸುವ ಮಗನ ಹೃದಯದಲ್ಲಿ ಏನು ಆಸೆ ಇದೆ, ನನ್ನನ್ನು ಸ್ತುತಿಸಿ ಆರಾಧಿಸಿ ಪ್ರಾರ್ಥಿಸುವ ನನ್ನ ಮಗನ ಮಗಳ ಹೃದಯದಲ್ಲಿ ಏನು ಆಸೆ ಇದೆ ಎಂಬುದಾಗಿ ಆ ಪರಲೋಕ ದೇವರು ನೋಡ್ತಾರೆ. ಆ ಪರಲೋಕ ದೇವರು ನೋಡಿ ಅದಕ್ಕೆ ಪ್ರತಿಫಲವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳ್ತೇನೆ, ದೇವರು ಯಾವತ್ತೂ ಕೂಡ ಔಟರನ್ನು ದೇವರು ನೋಡಲ್ಲ. ದೇವರಿಗೆ ಔಟರ್ ಅಲ್ಲ ಮುಖ್ಯ. ಫಸ್ಟ್ ನೋಡೋ ದೇವರಿಗೆ ಇನ್ನರ್ ಹಾರ್ಟ್. 1 ಸಾಮುವೇಲ 16 7ನೇ ವಾಕ್ಯ.
ಆದರೆ ಯೆಹೋವನು ಸಮುವೇಲನಿಗೆ, ಆದರೆ ಯೆಹೋವನು ಸಾಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಹೊರಗಿನ ತೋರಿಕೆಯನ್ನೆಲ್ಲ, ದೇವರು ಹೃದಯವನ್ನೇ ನೋಡುವನಾಗಿದ್ದಾನೆ. ನಮ್ಮ ಹೃದಯ ಹೇಗಿದೆ ಎಂಬುದಾಗಿ ನಾವು ಯಾವುದರಲ್ಲಿ ಕಂಡುಕೊಳ್ಳಬಹುದು? ನಾವು ಆಡುವಂಥ ಮಾತುಗಳು. ಓದಿ ಯೋಬ 33:3. ನನ್ನ ಹೃದಯದ ಯಥಾರ್ಥತ್ವವನ್ನು ನನ್ನ ಮಾತುಗಳೇ ತಿಳಿಸುತ್ತದೆ. ನನ್ನ ಹೃದಯ ಯಥಾರ್ಥತ್ವವಾಗಿದೆ ಎಂಬುದನ್ನು ಯಾವುದು ತಿಳಿಸುತ್ತೆ ಅಂದರೆ ನಾವು ಆಡುವಂಥ ಮಾತುಗಳು ತಿಳಿಸುತ್ತೆ. ಯಾಕೆಂದರೆ ದೇವರಿಗೆ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಹೃದಯ. ದೇವರು ವಾಸುವಂಥ ಸ್ಥಳವೇ ಯಾವುದು? ಹೃದಯ. ಶತ್ರು ಕೂಡ ವಾಸುವಂಥ ಸ್ಥಳ ಯಾವುದನ್ನು ಇಷ್ಟಪಡ್ತಾನೆ? ಹೃದಯ. ಸೈತಾನನು ಯಾವಾಗಲೂ ಬಯಸೋದು ಯಾವುದನ್ನಂದರೆ ದೇವರು ಎಲ್ಲಿ ಇರ್ತಾರೋ ಅಲ್ಲಿ ಇರಲಿಕ್ಕೆ ಬಯಸ್ತಾನ ಅವನು. ಆವತ್ತು ಅಲ್ಲಿಯೂ ಕೂಡ ಪರಲೋಕದ ಸಿಂಹಾಸನದಲ್ಲಿ ದೇವರು ಕುಳಿತಿದ್ರೆ ಆ ಸಿಂಹಾಸನ ನಾನು ಕುಳಿತುಕೊಂಡಿದ್ರೆ ಚೆನ್ನಾಗಿತ್ತಲ್ಲ ಅಂತ ಯೋಚಿಸ್ತಾ ಇದ್ದ. ಆದರೆ ಇವತ್ತು ಕೂಡ ಎಲ್ಲಿ ಕುಳಿತುಕೊಳ್ಳಿಕ್ಕೆ ಬಯಸ್ತಾನೆ? ದೇವರು ಹೃದಯ ಎಂಬ ಆಲಯದಲ್ಲಿ ಇರ್ತಾರೆ ಅಂತ ವಾಕ್ಯ ಹೇಳ್ತಾರೆ. ಇಲ್ಲಿ ವಾಸ ಮಾಡ್ತಾರೆ. ಇಲ್ಲಿ ಕೂಡ ಅವನು ಆವರಿಸಿಕೊಳ್ಳದೆ ದೇವರು ಕುಳಿತಿರುವಂಥ ಈ ಸ್ಥಳ, ದೇವರಿರುವಂಥ ಈ ಹೃದಯ ಎಂಬ ಸ್ಥಳವನ್ನೇ ಅತಿಕ್ರಮಿಸಲಿಕ್ಕೆ ನೋಡ್ತಾನೆ. ಅಂದರೆ ಸೈತನ ಟಾರ್ಗೆಟ್ ಒಂದೇ, ಯೇಸು ಎಲ್ಲಿ ಇರ್ತಾರೋ ಅಲ್ಲಿ ನಾನಿರಬೇಕು. ಸೈತನನ ಸತ ಪ್ರಯತ್ನ ದೇವರು ಎಲ್ಲಿ ವಾಸ ಮಾಡ್ತಾರೋ ಕುಳಿತುಕೊಳ್ತಾರೋ ಅಲ್ಲಿ ಕುಳಿತುಕೊಳ್ಬೇಕು, ನಾನಿರ್ಬೇಕು. ಅವನಿಗೆ ಆ ಒಂದು ವೈರಾಗ್ಯ ಇರೋದಾದರೆ ದೇವರ ಮಕ್ಕಳು ಅವನಿಗೆ ಇನ್ನೆಷ್ಟು ವೈರಾಗ್ಯ ಇರಬೇಕು? ನಾನು ನನ್ನ ಅಪ್ಪ ಇರುವ ಜಾಗದಲ್ಲಿ ಇರಬೇಕು, ನನ್ನ ಏಸು ಇರುವ ಜಾಗ ಇರಬೇಕು, ನನ್ನ ಹೃದಯದಲ್ಲಿ ಏಸು ಇರಬೇಕು. ಆಮೇಲೆ ಬಿಟ್ಟು ಕೊಡಬಾರ್ದು. ಏಸು ನನ್ನ ತಂದೆಗೆ ಕೊಡಬೇಕಾದ ಸ್ಥಾನವನ್ನು ಬೇರೆ ಯಾರಿಗೂ, ಯಾವ ಸಹೋದರ ಸಹೋದರಿ, ಹುಡುಗ ಹುಡುಗಿಗೂ ಬಿಟ್ಟು ಕೊಡಬಾರ್ದು. ದೇವರು ಇರಬೇಕಾದ ಸ್ಥಾನ ಯಾರು ಅತಿಕ್ರಮಿಸಿದ್ದಾರೆ? ಪ್ರೀತಿಸಿದವನು ಅವನ್ನೆಲ್ಲ ಒಂದು ಹೊರಗಡೆ ಹಾಕಬೇಕು. ಪಕ್ಕದಲ್ಲಿ ಅವನ್ನೆಲ್ಲ ಒಂದು ಹೊರಗಡೆ ಹಾಕಬೇಕು. ಅವ್ರು ಯಾರೇ ಆಗಿರಲಿ ಹೇಳಿ, ಅವ್ರು ಯಾರೇ ಆಗಿರಲಿ, ಅವ್ರು ಎಷ್ಟೇ ಬ್ಯೂಟಿ ಇರಲಿ, ಅವರೆಷ್ಟೇ ಸೌಂದರ್ಯ ಇರಲಿ, ಅವರೆಷ್ಟೇ ಹಣವಂತರಾಗಿರಲಿ, ಅವರೆಷ್ಟೇ ವ್ಯಾಲ್ಯುಬಲ್ ಪರ್ಸನ್ ಆಗಿರಲಿ, ಅವರೆಲ್ಲ ಮುಖ್ಯ ನನಗೆ. ನನಗಾಗಿ ರಕ್ತ ಸುರಿಸಿ ಪ್ರಾಣ ಕೊಟ್ಟಂಥ ಯೇಸು ನನಗೆ ವೆರಿ 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 ಇಂಪಾರ್ಟೆಂಟ್. ಆತ ಹೃದಯ ಎಂಬ ಆಲಯದಲ್ಲಿ ವಾಸ ಮಾಡಬೇಕು. ಹಲ್ಲೆಲೂಯಾ. ಆತನ ಹೃದಯದಲ್ಲಿ ಇಟ್ಕೊಳ್ಬೇಕು. ಹೇಳಿ, ನಮಗೆ ಇಷ್ಟವಾದ ವ್ಯಕ್ತಿಗಳಿಗೆ, ವಸ್ತುಗಳಿಗೆ ನಮ್ಮ ಹೃದಯದಲ್ಲಿ ಸ್ಥಳ ಅಲ್ಲ. ನನಗಾಗಿ ರಕ್ತ ಸುರಿಸಿ ಪ್ರಾಣ ಕೊಟ್ಟ ಯೇಸುವಿಗೆ ಸ್ಥಳ. ಆಮೆನ್ ಹೇಳ್ರಿ. ಹಲ್ಲೆಲೂಯಾ. ಹಾಗಾದರೆ ಆತನು ವಾಸುವಂತ ಹೃದಯ ಎಂಬ ಈ ಸ್ಥಳ, ಸಿಂಹಾಸನ ಶುದ್ಧವಾಗಿರಬೇಕು. ಅದಕ್ಕೆ ಎಜ್ಕೇಲ್ ಹೇಳ್ತಾನೆ, ಪ್ರವಾದಿ ಎಜ್ಕೇಲ್ 18:31, ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೋಡಿ, ನಿಮ್ಮ ಹೃದಯವನ್ನು ಸ್ವಭಾವವನ್ನು ಏನು ಮಾಡಬೇಕಂತೆ? ನೂತನ ಮಾಡಿಕೊಳ್ಬೇಕು. ಎಸ್, ನಮ್ಮ ಹೃದಯದ ಸ್ವಭಾವವನ್ನು ನೂತನ ಮಾಡಿಕೊಳ್ಬೇಕು. ಒಂದನೇದು ಸ್ವಭಾವ, ಎರಡನೇದು ಹೃದಯ. ಅದು ನಾವೇನು ಮಾಡಬೇಕು? ಶುದ್ಧ ಮಾಡಿಕೊಳ್ಬೇಕು. ಮುಂದೆ ಹೇಳ್ತೀವಿ ವಾಕ್ಯ. ಇಸ್ರಾಯೇಲ್ ವಂಶದವರೇ, ಯಾರು ಸ್ವಭಾವವನ್ನು ಹೃದಯವನ್ನು ಶುದ್ಧ ಮಾಡ್ಕೊಳ್ಳೋದಿಲ್ವೋ, ವಾಕ್ಯ ಹೇಳ್ತದೆ, ಅವನು ಸಾಯ್ತಾನೆ. ಆದರೆ ನೀವು ಸಾಯುವುದೇಕೆ? ಕೇಳ್ತಾರೆ, ನೀವು ಸಾಯುವುದೇಕೆ? ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ. ತಿರುಗಿಕೊಂಡು ಬಾಳಿರಿ. ಇದು ಕರ್ತನಾದ ಯೆಹೋವನ ನುಡಿ. ಆಮೆನ್ ಹೇಳ್ರಿ. ಇದು ದೇವರ ಮಕ್ಕಳು ತಿರುಗಿಕೊಂಡು ಬಾಳಬೇಕು. ಯಾವಾಗ? ಈ ಸಂದೇಶವನ್ನು ಕೇಳಿದ ತಕ್ಷಣವೇ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ನಮ್ಮ ಸ್ವಭಾವದಲ್ಲಿ, ಹೃದಯದಲ್ಲಿ ನಾವು ತಿರುಗಿಕೊಳ್ಳಬೇಕು. ನಮ್ಮ ಸ್ವಭಾವನ ಹೃದಯವನ್ನು ನೂತನ ಮಾಡಿಕೊಳ್ಬೇಕು. ನಮ್ಮ ಸ್ವಭಾವನ ಹೃದಯ ನೂತನ ಮಾಡಿಕೊಳ್ಳಿಲ್ಲ ಅಂದರೆ ವಾಕ್ಯ ಹೇಳ್ತಾರೆ, ನೀವು ಸಾಯ್ತೀರಾ. ಯಾರು ಸ್ವಭಾವನ ಹೃದಯನ ನೂತನ ಮಾಡ್ಕೊಳ್ತಾರೋ ಅವರು ಸಾಯುವುದಿಲ್ಲ, ಅವರು ಜೀವಿಸ್ತಾರೆ. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಹೃದಯ ಮತ್ತು ಸ್ವಭಾವ ನೂತನ ಆಗಬೇಕು. ಆ ಹೃದಯ ಸ್ವಭಾವ ನೂತನವಾಗಿದ್ದರೆ ಮಾತ್ರವೇ ನಮ್ಮ ಹೃದಯ ಎಂಬ ಆಲಯದಲ್ಲಿ ಯೇಸು ಇರ್ತಾರೆ. ನಮ್ಮ ಹೃದಯದ ಇಷ್ಟಾರ್ಥಗಳು ಅವರು ನೆರವೇರಿಸ್ತಾರೆ.
ಪ್ರೈಸ್ ಗಾಡ್. ಶುದ್ಧ ಹೃದಯರು ಮಾತ್ರ ದೇವರಿಂದ ಇಷ್ಟ ಎಲ್ಲವನ್ನ ಪಡ್ಕೊಳ್ಳಿಕ್ಕೆ, ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಸಾಧ್ಯ. ಇಂದವರೇ ದೇವರಿಂದ ಪಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಇವತ್ತು ದೇವರ ಮಕ್ಕಳು ನೋಡಿ, ಮೊದಲನೇದು ದೇವರ ಮಾತನ್ನು ಕೇಳಿ ಹೃದಯದಲ್ಲಿ ಇಟ್ಕೋಬೇಕು. ಜ್ಞಾನೋಕ್ತಿ 3ನೇ ಅಧ್ಯಾಯ 1, 2, 3, 4 ವಾಕ್ಯ. ಕಂದ ನನ್ನ ಉಪದೇಶವನ್ನು ಮರೆಯಬೇಡ. ನೋಡಿ ದೇವರು ಹೇಳ್ತಾರೆ, ಕಂದ ನನ್ನ ಉಪದೇಶವನ್ನು ಮರಿಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ, ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ, ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ, ನಿನಗೆ ಸುಕ್ಷೇಮವನ್ನು ಉಂಟು ಮಾಡುವು. ನಿನಗೆ ಸುಕ್ಷೇಮ ಉಂಟು ಮಾಡುವು. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ. ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು. ಅವುಗಳಿನ ಕೊಳಿಗೆ ಕಟ್ಟು. ನಿನ್ನ ಹೃದಯದ ಹಲಗೆಯಲ್ಲಿ, ನಿನ್ನ ಹೃದಯದ ಹಲಿಗೆಯಲ್ಲಿ ಅವುಗಳನ್ನು ಬರೆ. ಅವುಗಳನ್ನ ಬರೆ. 4ನೇ ವಾಕ್ಯ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ. ಆಮೇನ್ ಹೇಳ್ರಿ. ಯಾರು ಮೊದಲು ದೇವರ ಉಪದೇಶ, ದೇವರ ಮಾತನ್ನ ಕೇಳ್ತಾರೋ ಅವರು ಈ ಆಶೀರ್ವಾದ ಪಡ್ಕೊಳ್ತಾರೆ. ಇನ್ನೊಂದ್ಸರಿ ಟಚ್ ಮಾಡಿ 1ನೇ ವಾಕ್ಯದಿಂದ ನೋಡಿ. ದೇವರು ಹೇಳ್ತಾರೆ, ಕಂದ ನನ್ನ ಉಪದೇಶವನ್ನು ಮರೆಯಬೇಡ. ನನ್ನ ಉಪದೇಶವನ್ನು ಮರಿಬೇಡಪ್ಪ. ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ನನ್ನ ಆಜ್ಞೆಗಳೆಲ್ಲ ಮನಪೂರ್ವಕವಾಗಿ ನಡೆಸು. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ, ಅವು ನಿನ್ನ ದಿನಗಳನ್ನಂತೆ ದೀರ್ಘಾಯುಷ್ಯವನ್ನು ಕೊಡುತ್ತವೆ. ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ, ನಿನಗೆ ಸುಕ್ಷೇಮವನ್ನು ಉಂಟು ಮಾಡು. ನಿನಗೆ ಆರೋಗ್ಯವನ್ನು ಕೊಡುತ್ತದೆ. ಮುಂದೆ ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ. ಈ ಪ್ರೀತಿ ಮತ್ತೆ ಸತ್ಯತೆ ಅಂದ್ರೆ ದೇವರ ವಾಕ್ಯ ಸತ್ಯ ನಿನ್ನ ಬಿಡದಿರಲಿ. ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು. ಅವುಗಳಿನ ಕೊರಳಿಗೆ ಕಟ್ಟು. ನಿನ್ನ ಹೃದಯದ ಹಲಗೆಯಲ್ಲಿ, ನಿನ್ನ ಹೃದಯದ ಹಲಿಗೆಯಲ್ಲಿ ಅವುಗಳನ್ನು ಬರೆ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ. ದೇವರ ಮತ್ತು ಸಮ್ಮತಿಯನ್ನು ಪಡೆದುಕೊಳ್ಳುವಿ. ಹಾಗಾದ್ರೆ ಮೊದಲು ನಾವು ದೇವರ ಉಪದೇಶ ಕೇಳಬೇಕು. ಜ್ಞಾನೋಕ್ತಿ 4ರಲ್ಲಿ 20, 21, 22. ಕಂದ ನನ್ನ ಮಾತುಗಳನ್ನು ಆಲಿಸು. ನೋಡಿ ದೇವರು ಹೇಳ್ತಾರೆ, ಕಂದ ನನ್ನ ಮಾತುಗಳನ್ನು ಆಲಿಸು. ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಅವುಗಳನ್ನು ನಿನ್ನ ಹೃದಯದ ಒಳಗಡೆ ಇಟ್ಟುಕೋ. ಎಲ್ಲಿ ಇಟ್ಕೋಬೇಕಂತೆ? ಹೃದಯ ಒಳಗಡೆ. ಹೇಳ್ತದೆ ಮುಂದೆ ವಾಕ್ಯ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ಮೊದಲು ದೇವರ ಉಪದೇಶ. ನಮ್ಮ ಹೃದಯವನ್ನ ನಾವು ಭದ್ರವಾಗಿ ಇಟ್ಕೊಳ್ಬೇಕಾದ್ರೆ ಮೊದಲು ದೇವರ ಉಪದೇಶ ಕೇಳಬೇಕು. ಪ್ರೈಸ್ ಗಾಡ್. ಅದು ಓದಿ 4ರಲ್ಲಿ 20, 21, 22 ಇನ್ನೊಂದ್ಸಲ ಓದಿ ನೋಡಿ. ಹೇಳ್ತಾರೆ ವಾಕ್ಯ, ಕಂದ ನನ್ನ ಮಾತುಗಳನ್ನು ಆಲಿಸು. ದೇವರು ಹೇಳ್ತಾರೆ, ಕಂದ ನನ್ನ ಮಾತುಗಳನ್ನು ಆಲಿಸು. ನೀ ಯಾರೇ ಆಗಿರ್ಲಿ ಆಲಿಸಪ್ಪ. ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಅವುಗಳನ್ನು ನಿನ್ನ ಹೃದಯದ ಒಳಗೆ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು. ನೋಡಿ, ಅವುಗಳನ್ನು ಯಾರು ಹೊಂದ್ಕೊಳ್ತಾರ ಅವರಿಗೆ ಅವುಗಳು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವಾಗಿರುತ್ತದೆ. ಎಸ್. ಹಾಗಾದ್ರೆ ಯಾರು ದೇವರ ಉಪದೇಶವನ್ನು ಕೇಳ್ತಾರೋ ಅದು ಜೀವವು, ದೇಹಕ್ಕೆಲ್ಲ ಆರೋಗ್ಯಕರವಾಗಿರ್ತದೆ. ಮೊದಲು ನಾವು ದೇವರ ಉಪದೇಶ ಕೇಳ್ಕೋಬೇಕು. ನಮ್ಮ ಹೃದಯವನ್ನು ಶುದ್ಧವಾಗಿ ಇಟ್ಕೊಳ್ಬೇಕಾದ್ರೆ ದೇವರ ಉಪದೇಶ. 2ನೇದು ತಂದೆ ತಾಯಿಗಳ ಉಪದೇಶ. ಬನ್ನಿ ವಾಕ್ಯಕ್ಕೆ. ಜ್ಞಾನೋಕ್ತಿ 6ನೇ ಅಧ್ಯಾಯ 20, 21, 22, 23. ಕಂದ ತಂದೆಯ ಆಜ್ಞೆಯನ್ನು ಕೈಕೊಳ್ಳು. ನೋಡಿ, ಕಂದ ತಂದೆ ಆಜ್ಞೆಯನ್ನು ಕೈಗೊಳ್ಳು. ತಾಯಿಯ ಉಪದೇಶವನ್ನು ಬಿಡಬೇಡ. ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು. ನಿನ್ನ ಕಂಠಕ್ಕೆ ಧರಿಸಿಕೋ. ನೀನು ನಡೆಯುವಾಗ ಆ ಉಪದೇಶವು ನಿನ್ನ ನಡೆಸುವುದು. ಮಲಗಿಕೊಂಡಾಗ ಕಾಯುವುದು. ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತಾಡುವುದು. ಇನ್ನೊಂದು ಓದಿ. ಕಂದ ತಂದೆಯ ಆಜ್ಞೆಯನ್ನು ಕೈಗೊಳ್ಳು. ತಾಯಿಯ ಉಪದೇಶವನ್ನು ಬಿಡಬೇಡ. ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು. ನೋಡಿ, ತಂದೆ ತಾಯಿ ಉಪದೇಶವನ್ನ ನಿರಂತರವಾಗಿ ನಾವು ಹೃದಯಕ್ಕೆ ಬಂಧಿಸಬೇಕಂತೆ. ಅಂದ್ರೆ ಮೊದಲು ದೇವರ ಉಪದೇಶ, ಏನು ತಂದೆ ತಾಯಿಗಳ ಉಪದೇಶ. ಪ್ರೈಸ್ ಗಾಡ್. ಮುಂದೆ ಓದಿ. ನಿನ್ನ ಕಂಠಕ್ಕೆ ಧರಿಸಿಕೋ. ನೀನು ನಡೆಯುವಾಗ ಆ ಉಪದೇಶವು ನಿನ್ನ ನಡೆಸುವುದು. ಮಲಗಿಕೊಂಡಾಗ ಕಾಯುವುದು. ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತಾಡುವುದು. ಉಪದೇಶ.
ಪಕ್ಕದಲ್ಲಿ ಕೇಳಿ, ಉಪದೇಶ ವೆರಿ ಇಂಪಾರ್ಟೆಂಟ್. ಇವತ್ತು ಯಾಕೆ ಜನ ದಾರಿ ತಪ್ತಾರೆ? ಯಾಕೆ ಜನ ಹೃದಯಗಳು ದಾರಿ ತಪ್ಪುತ್ತದೆ? ಉಪದೇಶದ ಕೊರತೆ. ನೋಡಿ, ಜ್ಞಾನದಲ್ಲಿ ಸೊಲೊಮನ್ ಹೇಳ್ತಾನೆ 5:12 ಓದಿ. ಅಯ್ಯೋ ಅಯ್ಯೋ, ನಾನು ಸದುಪದೇಶವನ್ನ ಎಷ್ಟು ದ್ವೇಷಿಸಿದೆ. ನೋಡಿ, ಸದುಪದೇಶವನ್ನ ನಾನು ಎಷ್ಟು ದ್ವೇಷಿಸಿದೆ. ನನ್ನ ಹೃದಯವು ಬುದ್ಧಿವಾದವನ್ನು ಹೆಚ್ಚು ತಾತ್ಸಾರ ಮಾಡಿ. ನೋಡಿ, ದಾರಿ ತಪ್ಪಲಿಕ್ಕೆ ಕಾರಣ ಉಪದೇಶ ಬುದ್ಧಿವಾದವನ್ನ ತಾತ್ಸಾರ ಮಾಡೋದು. ಇವತ್ತು ದೇವರ ಮಕ್ಕಳುಗಳು ನೋಡಿ, ಬುದ್ಧಿವಾದ ಹೇಳುವವರನ್ನ ತಾತ್ಸಾರ ಮಾಡ್ತಾರೆ, ಉಪದೇಶ ಮಾಡೋರನ್ನ ತಾತ್ಸಾರ ಮಾಡ್ತಾರೆ, ಕರೆಕ್ಷನ್ ಮಾಡೋರನ್ನ ತಾತ್ಸಾರ ಮಾಡ್ತಾರೆ, ವಿರೋಧಿಸ್ತಾರೆ. ಆದರೆ ಅಂಥ ಹೃದಯಗಳು ಏನಾಗಿರ್ತದೆ? ಕರಪ್ಟೆಡ್ ಆಗಿರ್ತದೆ. ಯಾವುದೇ ಕಾರಣಕ್ಕೂ ದೇವರ ಮಕ್ಕಳುಗಳು ಸತ್ಯ ಬೋಧಿಸುವವನನ್ನು, ಉಪದೇಶ ಮಾಡುವಂಥ ದೇವರನ್ನು, ತಂದೆ ತಾಯಿಗಳನ್ನು, ಸೇವಕನನ್ನು ನಾವು ದೂಷಿಸಬಾರ್ದು, ವಿರೋಧಿಸಬಾರ್ದು. ಮೊದಲನೇದು ದೇವರು, ಎರಡನೇದು ತಂದೆ ತಾಯಿ, ಮೂರನೇದು ಬೋಧಕನು ಮಾಡುವ ಉಪದೇಶ ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದಗಳನ್ನು ತರುತ್ತೆ. ಆ ಉಪದೇಶಕ್ಕೆ ಯಾರು ವಿಧೇಯರಾಗಿ ಕೇಳಿ ನಡ್ಕೊಳ್ತಾರೋ ಅವರು ದೇವರಿಗೆ ಪ್ರಿಯರಾಗಿರ್ತಾರೆ. ಹಲ್ಲೆಲೂಯಾ. ಸೊ ಉಪದೇಶ ವೆರಿ ಇಂಪಾರ್ಟೆಂಟ್. ನೋಡಿ, ಮೂರನೇದು ಸೇವಕನ ಬೋಧಕನ ಉಪದೇಶ. ಓದಿ ಜ್ಞಾನಕ್ಕೆ, ಅದರಲ್ಲಿ 5:13. ನನ್ನ ಬೋಧಕರ ಮಾತನ್ನು ಕೇಳದೆ ಹೋದೆನಲ್ಲ, ನನ್ನ ಉಪದೇಶಕರ ಕಡೆಗೆ ಕಿವಿಗೊಡಲಿಲ್ಲವಲ್ಲ. ನಾನು ಮಹಾಜನಸಭೆಯ ನಡುವೆ ಎಲ್ಲ ಕೇಡಿಗೂ ಸಿಕ್ಕಿಕೊಳ್ಳುವ ಹಾಗೆ ಆದೆನಲ್ಲ ಎಂದು ಅಂದುಕೊಳ್ಳುವಿ. ನೋಡಿ, ಬೋಧಕರ ಉಪದೇಶ, ಬೋಧಕರ ಮಾತು. ಮೊದಲನೇದು ಯಾರ್ದು ಉಪದೇಶ ಮಾತು? ದೇವರದು. ಎರಡನೇದು ತಂದೆ ತಾಯಿಗಳದು. ಮೂರನೇದು ಸೇವಕರ ಬೋಧಕರ ಉಪದೇಶ ಮಾತುಗಳಿಗೆ ಕೇಳಬೇಕು ನಾವು. ಯಾವಾಗ ಈ ಉಪದೇಶ ನೀನು ಕೇಳ್ತೀಯ, ನಿನ್ನ ಹೃದಯವನ್ನು ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ, ನಿನ್ನ ಹೃದಯ ದೇವರಿಗೆ ಮೆಚ್ಚಿಯಾಗಿರಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ನಮ್ಮ ಹೃದಯ ಕರಪ್ಟೆಡ್ ಆಗಿಬಿಡ್ತದೆ. ಉಪದೇಶ ಇಲ್ಲದೆ ಹೋದರೆ, ಬೋಧನೆ ಇಲ್ಲದೆ ಹೋದರೆ, ದೇವರ ವಾಕ್ಯ ಸರಿಯಾದ ಉಪದೇಶ ಸತ್ಯ ಕೇಳಿ ವಿಧೇಯರಾಗಲಿ ಎಂದು ಒಪ್ಪಿಸಿಕೊಳ್ಳಿ ಅಂದರೆ ನಮ್ಮ ಹೃದಯ ದೇವ್ರ ಚಿತ್ತಿಗೆ ವಿರುದ್ಧವಾಗಿ ಹೋಗ್ತಾ ಇರ್ತದೆ, ಬೇರೆ ಮಾರ್ಗ ಹಿಡಿಯುತ್ತೆ. ಅದು ದೇವರಿಗೆ ಇಷ್ಟ ಇಲ್ಲ. ಆಗ ನಮ್ಮ ಹೃದಯ ಯಥಾರ್ಥವಾದ ಮಾರ್ಗದಲ್ಲಿ ಹೋಗ್ಬೇಕಂದ್ರೆ ಉಪದೇಶ ವೆರಿ ಇಂಪಾರ್ಟೆಂಟ್. ಇವತ್ತು ಉಪದೇಶ ಮಾಡುವವರನ್ನು ಯಾರು ಕೂಡ ನೋಡಿ, ಎಲ್ಲ ಅನುಭವಿಸಿದಾಗ ಹೇಳ್ತಾರೆ, ಅಯ್ಯೋ ನನ್ನ ಉಪದೇಶಕರ ಮಾತನ್ನು ಕೇಳಲಿಲ್ಲಲ್ಲ ಅಂತಾನೆ. ಓದಿ ಅದನ್ನ 5:13 ಸಲ. ನನ್ನ ಬೋಧಕರ ಮಾತನ್ನು ಕೇಳದೆ ಹೋದೆನಲ್ಲ. ನೋಡಿ, ಅಯ್ಯೋ ನನ್ನ ಬೋಧಕರ ಮಾತನ್ನು, ಈ ಪರಿಸ್ಥಿತಿ ಬರಬಾರ್ದು. ಸಮಸ್ಯೆ ಬಂದಾಗ, ಪ್ರಾಬ್ಲಮ್ ಆದಾಗ, ಅಯ್ಯೋ ನನ್ನ ಬೋಧಕರ ಮಾತು ಕೇಳದೆ ಹೋದ್ನಲ್ಲ, ಅಯ್ಯೋ ನನ್ನ ತಂದೆ ತಾಯಿ ಮಾತು ಕೇಳದೆ ಹೋದ್ನಲ್ಲ, ಅಯ್ಯೋ ನನ್ನ ದೇವರ ಮಾತನ್ನು ಕೇಳದೆ ಹೋದ. ಇವತ್ತು ಎಷ್ಟೋ ಮಕ್ಕಳುಗಳು ಮದುವೆ ವಿಷಯದಲ್ಲಿ ತಂದೆ ತಾಯಿ ಮಾತು ಕೇಳಲ್ಲ, ಒಂದು ಕಾಲೇಜಿಗೆ ಸೇರುವಂಥ ವಿಷಯದಲ್ಲಿ ತಂದೆ ತಾಯಿ ಮಾತು ಕೇಳಲ್ಲ, ಒಂದು ಕೆಲಸಕ್ಕೆ ಸೇರುವ ವಿಷಯದಲ್ಲಿ ತಂದೆ ತಾಯಿ ಮಾತು ಕೇಳಲ್ಲ. ಇಷ್ಟ ಬಂದಾಗೆ ಮದುವೆ ಮಾಡ್ಕೊಳ್ತಾರೆ, ಇಷ್ಟ ಬಂದಾಗೆ ಕಾಲೇಜ್ ಸೇರಿಕೊಳ್ತಾರೆ, ಇಷ್ಟ ಬಂದಾಗ ಕೆಲಸಕ್ಕೆ ಸೇರ್ತಾರೆ. ಅಲ್ಲಿ ಸಮಸ್ಯೆ ಬಂದ ಆಮೇಲೆ ಅಯ್ಯೋ ನನ್ನ ತಂದೆ ತಾಯಿ ಮಾತು ಕೇಳಲಿಲ್ಲಲ್ಲ ನಾನು. ಎಷ್ಟು ವ್ಯವಸ್ಥೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ತಂದೆ ತಾಯಿ ಮಾತನ್ನು ಕೇಳದೆ ಇವತ್ತು ಹಿಂಸೆಗೆ ಒಳಗಾಗಿದ್ದಾರೆ. ಕುಟುಂಬಗಳು ಒಡೆಯಲ್ಪಟ್ಟಿದೆ, ಆಶೀರ್ವಾದಗಳನ್ನು ಕಳ್ಕೊಂಡಿದ್ದಾರೆ, ಗಂಡ ಹೆಂಡತಿರ ಸಂಬಂಧ ಒಡೆಯಲ್ಪಟ್ಟಿದೆ, ಕುಟುಂಬದ ಜೀವಿತ ಛಿದ್ರವಾಗಿದೆ. ಇವತ್ತು ವೇದನೆ ಪಡ್ತಾರೆ, ಇವತ್ತು ಗೋಳಾಡ್ತಾರೆ, ಅಯ್ಯೋ ನನ್ನ ತಂದೆ ತಾಯಿ ಮಾತನ್ನು ಕೇಳಬೇಕಾಗಿತ್ತು, ನನ್ನ ತಂದೆ ತಾಯಿ ಮಾತನ್ನು ಕೇಳಿ ವಿಧೇಯನಾಗಬೇಕಾಗಿತ್ತು. ತಂದೆ ತಾಯಿ ಹೇಳುವಾಗ ಅವರಿಗೆ ಒಂದು ಸ್ವಲ್ಪ ಕೂಡ ಅರ್ಥ ಆಗಲ್ಲ. ತಂದೆ ತಾಯಿ ಅವಳಿಗೆ ಶತ್ರುಗಳಾಗಿರ್ತಾರೆ. ಸೇವಕ ಹೇಳುವಾಗಲೂ ಸೇವಕ ಶತ್ರುವಾಗಿರ್ತಾನೆ. ಒಂದು ಸಾರಿ ಸೇವಕ ಕರೆಕ್ಷನ್ ಮಾಡಿದ್ರೆ ಅವನು ಬಳಿಗೆ ಬರಲ್ಲ. ಆವತ್ತಿಂದ ಅವನನ್ನು ಹೇಗೆ ನೋಡ್ತಾ ಇರ್ತಾರೆ? ದೊಡ್ಡ ಕಳ್ಳನಾಗಿ ನೋಡ್ತಾ ಇರ್ತಾರೆ. ಯಾಕೆ? ಈ ಪಾಸ್ಟರ್ ನಾನು ಮಾಡೋದನ್ನೆಲ್ಲ ಸರಿ ಇಲ್ಲ ಅಂತಾರೆ, ನನ್ನ ಇಷ್ಟವನ್ನೆಲ್ಲ ಸರಿ ಇಲ್ಲ ಅಂತಾರೆ, ನಾನು ಇಷ್ಟ ಪ್ರಕಾರ ಹೋಗಲಿಕ್ಕೆ ಪಾಸ್ಟ್ ಬಿಡಲ್ಲ. ಆವತ್ತಿಂದ ಪಾಸ್ಟ್ ಸಂಪರ್ಕ ಕಟ್ಟು, ಸಭೆ ಕಟ್ಟು, ಎಲ್ಲ ಕಟ್ಟು, ಅನುಕೂಲವಾದ ಜಾಗಕ್ಕೆ ಹೋಗಿ ಸೇರಿಕೊಳ್ಳೋದು. ಯಾರು ಏನು ಕೇಳಬಾರ್ದು, ಸುಮ್ಮನೆ ಹೋಗಬೇಕು, ಸ್ತೋತ್ರ ಮಾಡೋ ಬರಬೇಕು, ಇಲ್ಲಿ ಮಾಡೋದೆಲ್ಲ ಮಾಡ್ತಾ ಇರಬೇಕು. ನೋ, ಇಲ್ಲ. ಹಲ್ಲೆಲೂಯಾ. ಆ ಥರ ಅಲ್ಲ. ಅದಕ್ಕೆ ದೇವ್ರ ಮಕ್ಕಳು ಉಪದೇಶದ ಬಗ್ಗೆ ಗಮನ ಕೊಡಬೇಕು. ಪ್ರೈಸ್ ಗಾಡ್. ಉಪದೇಶದ ಬಗ್ಗೆ ಗಮನ ಕೊಟ್ಟು ನಮ್ಮ ಹೃದಯವನ್ನು ಜೋಪಾನವಾಗಿ ಕಾದುಕೊಳ್ಳಿಲ್ಲ ಅಂದರೆ ಹೃದಯ ನಷ್ಟ ಆಗಿ ಹೋಗ್ತದೆ, ನಮ್ಮ ಭವಿಷ್ಯ ನಾಶ ಆಗಿ ಹೋಗ್ತದೆ. ಅದಕ್ಕೆ ದೇವರು ಹೇಳ್ತಾರೆ ಜ್ಞಾನಕ್ಕೆ 4:23 ಬನ್ನಿ ಬೇಗ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ. ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ. ಅದರೊಳಗಿಂದ ಜೀವಧಾರೆಗಳು ಹೊರಡುವು. ಪ್ರೈಸ್ ಗಾಡ್. ನಮ್ಮ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾದುಕೊಳ್ಬೇಕಂತ. ಯಾಕಂದರೆ ನಮ್ಮ ಹೃದಯದ ಒಳಗಡೆಯಿಂದ ಜೀವಧಾರೆಗಳು ಹೊರ ಬರುತ್ತೆ. ಕೆಲವರು ಮೋಹಗಳಿಗೆ ಬಲಿಯಾಗ್ತಾರೆ,
ಮೋಹ ಅಂದರೆ ಲೌಕಿಕವಾದ ಪ್ರೀತಿಗಳು. ಜ್ಞಾನೋಕ್ತಿ 6:25 ಓದಿ. ಸೊಲೊಮನ್ ಹೇಳ್ತಾನೆ, ನಿನ್ನ ಹೃದಯವು ಅವಳ ಬೆಡಗನ್ನು ಮೋಹಿಸದಿರಲಿ. ಅವಳು ತನ್ನ ಕಣ್ಣು ರೆಪ್ಪೆಗಳಿಂದ ನಿನ್ನನ್ನು ವಶ ಮಾಡಿಕೊಂಡಾಳು. ನೋಡಿಕೋ. ನೋಡಿ, ಯವನಸ್ಥ ಹುಡುಗರುಗಳು ಹುಡುಗಿರಿ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕು. ಲವ್ ವಿಷಯದಲ್ಲಿ, ಮೋಹದ ವಿಷಯದಲ್ಲಿ. ಕೆಲವರು ನೋಡು, ಅವಳ ಕಣ್ಣು ನೋಡಿ ಎಷ್ಟು ಚೆನ್ನಾಗಿದೆ, ಅವಳ ಮೂಗು ನೋಡಿ ಎಷ್ಟು ಚೆನ್ನಾಗಿದೆ. ಹೌದು, ಇವತ್ತು ಜನ ಮೋಸ ಹೋಗೋದು ಹೇಗೆ? ಅವಳು ಕಣ್ಣು ನೋಡಿ ಎಷ್ಟು ಚೆನ್ನಾಗಿ, ಒಂದು ರೀತಿಯಲ್ಲ ಕಣ್ಣು, ಆ ಕಣ್ಣೆ ಅವಳು ಅಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಇಲ್ಲಿ ವಾಕ್ಯ ಹೇಳ್ತಾರೆ, ಕಣ್ಣನ್ನು ನೋಡಿ, ಮುಖವನ್ನು ನೋಡಿ, ಸೌಂದರ್ಯವನ್ನು ನೋಡಿ ನೀ ಮೋಹಕ್ಕೆ ಬಲಿಯಾಗಬೇಡ ಅಂತ ವಾಕ್ಯ ಹೇಳ್ತದೆ. ಹೃದಯವನ್ನು ವಂಚನೆ ಮಾಡ್ಕೊಳ್ಬೇಡ ವಾಕ್ಯ ಹೇಳ್ತದೆ. ಎಸ್, ಯವನಸ್ಥ ಹುಡುಗಿರು ಅಷ್ಟೇ, ಹುಡುಗರು ಅಷ್ಟೇ. ನಾವು ಯಾವುದನ್ನು ನೋಡಿ ಮೋಹಕ್ಕೆ ಬಲಿಯಾಗಬಾರ್ದು, ವಂಚನೆಗೆ ಬಲಿಯಾಗಬಾರ್ದು. ನಮ್ಮ ಹೃದಯ ನಾವು ಮೋಸ ಮಾಡ್ಕೊಳ್ಬಾರ್ದು. ಇದು ಹೃದಯ ವಾಕ್ಯನೇ. ಹಾಂ, ನಿನ್ನ ಹೃದಯವು ಅವಳ ಬೆಡಗನ್ನಂದ್ರೆ ಸೌಂದರ್ಯವನ್ನ ಮೋಹಿಸದಿರಲಿ. ಅವಳು ತನ್ನ ಕಣ್ಣು ರೆಪ್ಪೆಗಳಿಂದ. ಇವತ್ತು ಯವನಸ್ಥರು ಬೋಲ್ಡ್ ಆಗೋದು ಯಾವುದಕ್ಕೆ? ತಕ್ಷಣ ಬೀಳೋದು ಯಾವುದಕ್ಕೆ? ಸೌಂದರ್ಯ. ಯವನಸ್ಥ ಹುಡುಗಿರು ಅಷ್ಟೇ, ಯವನಸ್ಥ ಹುಡುಗರು ಅಷ್ಟೇ, ಇಬ್ಬರು ಕೂಡ ಯಾವುದಕ್ಕೆ ಬೀಳೋದು? ಸೌಂದರ್ಯ. ದೇವರು ಹೇಳ್ತಾರೆ, ನಿನ್ನ ಹೃದಯವು ಅವಳ ಜಾಗದಲ್ಲಿ ಅವನ ಮೋಹವನ್ನ ಏನು ಬೆಡಗನ್ನು ಮೋಹಿಸದಿರಲಿ. ನಾನು ಹೇಳ್ತೇನೆ, ಹುಡುಗಿ ಆಗಲಿ ಹುಡುಗಾಗಲಿ ಯಾರೇ ಆಗಲಿ, ಅವನ ಬೆಡಗನ್ನು ಮೋಹಿಸದಿರಲಿ. ಹೃದಯ ತಿಳಿಸೋದೇ ಅದು ವಾಕ್ಯನ. ಯಾವುದು? ಹೃದಯ. ಎಲ್ಲಿ ಹುಟ್ಟೋದು? ಎಲ್ಲ ಹುಟ್ಟೋದು ಎಲ್ಲಿ? ಹೃದಯದಲ್ಲಿ ಹುಟ್ಟುತ್ತೆ. ಹೃದಯದಲ್ಲಿ ಹುಟ್ಟಿದ ತಕ್ಷಣ ದೇಹ ಏನು ಮಾಡ್ತಾ ಅದನ್ನು ವಶ ಮಾಡ್ಕೊಳ್ತದೆ. ವೆರಿ ವೆರಿ ಕೇರ್ಫುಲ್ ಆಗಿರಬೇಕು ದೇವ್ರ ಮಕ್ಕಳುಗಳು. ಅಲ್ಲೆಲ್ಲೂಯ್ಯ. ಹಾಂ, ಓದ್ಬಿಡಿ. ನಿನ್ನ ಹೃದಯವು ಅವಳ ಬೆಡಗನ್ನ ಮೋಹಿಸದಿರಲಿ. ಅವಳು ತನ್ನ ಕಣ್ಣು ರೆಪ್ಪೆಗಳಿಂದ ನಿನ್ನನ್ನು ವಶ ಮಾಡಿಕೊಂಡಾಳು. ನೋಡಿಕೋ, ಎಚ್ಚರಿಕೆ ಆಗಿರುವ ವಾಕ್ಯ ಹೇಳ್ತಾರೆ. ಆಮೇಲೆ ಹಾಗಾದ್ರೆ ಯವನಸ್ಥ ಸ್ತ್ರೀ ಆಗಲಿ ಹುಡುಗಾಗಲಿ ಹುಡುಗಿ ಆಗಲಿ ನಾವು ಎಚ್ಚರಿಕೆ ಆಗಿರಬೇಕು. ನಾವು ಯಾರ ಬೆಡಗನ್ನು ನೋಡಿ ಮೋಹಿಸಿ ನಮ್ಮನ್ನು ನಾವು ನಷ್ಟಪಡಿಸಿಕೊಳ್ಬಾರ್ದು. ದೇವರು ನಮ್ಮ ಜೀವಿತದಲ್ಲಿ ಕೊಡುವ ತನಕ, ನಮಗಾಗಿ ಎಂಬುದಾಗಿ ನೇಮಿಸಲ್ಪಟ್ಟವರು ಬರುವ ತನಕ, ಹೊಂದಿಕೊಳ್ಳೋ ತನಕ ನಾವು ಎಚ್ಚರಿಕೆ ಆಗಿರಬೇಕು. ಪ್ರೈಸ್ ಗಾಡ್. ಇಲ್ಲದ್ರೆ ನಾವು ವಂಚನೆಗೊಳಗಾಗ್ತೀವಿ, ಮೋಸಕ್ಕೊಳಗಾಗ್ತೀವಿ. ನಮ್ಮ ಭವಿಷ್ಯ ಕೂಡ ಹಾಳಾಗುತ್ತೆ, ನಮ್ಮ ಹೃದಯ ಕೂಡ ಹಾಳಾಗುತ್ತೆ. ದೇವರ ಚಿತ್ತವನ್ನು ನಾವು ನೆರವೇರಿಸಲ್ಲ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಹೋಗಿಬಿಡ್ತೇವೆ. ಹಲ್ಲೆಲೂಯಾ. ಸೊ ಹೃದಯ ವೆರಿ ವೆರಿ ಇಂಪಾರ್ಟೆಂಟ್. ಜ್ಞಾನೋಕ್ತಿ 28:14. ಭಯದಿಂದ ನಡೆದುಕೊಳ್ಳುವವನು ಧನ್ಯನು. ಭಯದಿಂದ ನಡೆದುಕೊಳ್ಳೋದು ಧನ್ಯನು. ಕಠಿಣ ಹೃದಯನು ಕೇಡಿಗೆ ಸಿಕ್ಕಿ ಬೀಳುವನು. ಕಠಿಣ ಹೃದಯನು ಕೇಡಿಗೆ ಸಿಕ್ಕಿ ಬೀಳ್ತಾನೆ. ಹೃದಯದಲ್ಲಿ ಕಠಿಣತೆ ಇರಬಾರ್ದು. ಇವತ್ತು ನೋಡಿ, ಅನೇಕ ಹೃದಯ ಎಷ್ಟೇ ಹೇಳು, ಎಷ್ಟೇ ಮಾಡು, ಪಾಸ್ಟ್ ಹೇಳೋದು ಹೇಳ್ತಾ ಇರಲಿ, ಅಪ್ಪ ಅಮ್ಮ ಹೇಳೋದು ಹೇಳ್ತಾ ಇರಲಿ, ದೇವ್ರು ಹೇಳ್ತಾ ಇರಲಿ. ಇಲ್ಲಿ ವಾಕ್ಯ ಕೇಳುವಾಗ ಅದೆಲ್ಲ ಮಾಡಬಾರ್ದು. ಇಲ್ಲಿ ಹೊರಗಡೆ ಹೋದ್ಮೇಲೆ ಏನಿಲ್ಲ. ಅಪ್ಪ ಅಮ್ಮ ಹೇಳುವಾಗ ಆಯ್ತು ಅಪ್ಪ ಅಮ್ಮ ಮಾಡಲ್ಲ, ಅಲ್ಲಿ ಹೊರಗಡೆ ಹೋದ್ಮೇಲೆ ಏನಿಲ್ಲ. ನಾವು ಎಚ್ಚರಿಕೆ ಆಗಿರ್ಬೇಕು. ಇನ್ನೊಂದ್ಸಲ ಇರೋ ಸಿಸ್ಟರ್. ಭಯದಿಂದ ನಡೆದುಕೊಳ್ಳುವವನು ಧನ್ಯನು. ಕಠಿಣ ಹೃದಯನು ಕೇಡಿಗೆ ಸಿಕ್ಕಿ ಬೀಳುವನು. ಕಠಿಣ ಹೃದಯ ಉಳ್ಳವನು ಕೇಡಿಗೆ ಸಿಕ್ಕಿ ಬೀಳ್ತಾನೆ. ನಮ್ಮ ಹೃದಯವನ್ನು ಕಠಿಣ ಮಾಡ್ಕೊಳ್ಬಾರ್ದು ನಾವು. ಇಸ್ರೇಲರು ಕಾನಾನನ್ನು ಸೇರ್ಲಿಕ್ಕೆ ಆಗಲಿಲ್ಲ. ಯಾಕೆ ಗೊತ್ತಾ? ಕಠಿಣ ಹೃದಯ ಉಳ್ಳವರು. ಅವ್ರ ಹೃದಯ ಕಠಿಣವಾಗಿತ್ತು ದೇವರು ಹೇಳ್ತಾರೆ. ಪ್ರೈಸ್ ಗಾಡ್. ಇನ್ನೊಂದು ವಾಕ್ಯಕ್ಕೆ ಬಂದ್ಬಿಡಿ, ತುಂಬ ಚೆನ್ನಾಗಿದೆ. 22:11 ಜ್ಞಾನೋಕ್ತಿ. ಹೃದಯ ಶುದ್ಧಿಯನ್ನು ಅಪೇಕ್ಷಿಸುವ ಸವಿ ಮಾತಾಡುವ ಮನುಷ್ಯನಿಗೆ ರಾಜನ ಸ್ನೇಹವು ದೊರೆಯುವುದು. ಯಾರು ಹೃದಯದ ಶುದ್ಧತೆ ಕುರಿತಾಗಿ ಮಾತನಾಡ್ತಾರೋ ಅವನಿಗೆ ರಾಜನ ಸ್ನೇಹ ದೊರಕುತ್ತೆ. ಇವತ್ತು ಒಂದು ವ್ಯಕ್ತಿಯ ಹೃದಯದ ಶುದ್ಧತೆ ಕುರಿತಾಗಿ ಮಾತನಾಡ್ತಾನೋ ಅವನಿಗೆ ರಾಜನ ಸ್ನೇಹ ಟಾಪ್ ಲೆವೆಲ್. ದಾಸವಾಕ್ಯ ಬರ್ಕೊಡಿ. ಜ್ಞಾನೋಕ್ತಿ 20:9. ನನ್ನ ಹೃದಯವನ್ನು ಶುದ್ಧಿ ಮಾಡಿಕೊಂಡಿದ್ದೇನೆ, ನನ್ನ ಪಾಪವನ್ನು ಕಳೆದುಕೊಂಡು ನಿರ್ಮಲನಾಗಿದ್ದೇನೆ ಎಂದು ಯಾರು ಹೇಳಬಲ್ಲರು? ನಾನು ಹೃದಯವನ್ನು ಶುದ್ಧಿ ಮಾಡ್ಕೊಂಡಿದ್ದೆ ಅಂತ ಯಾರು ಹೇಳಕ್ಕಾಗುತ್ತೆ? ಪಕ್ಕದಲ್ಲಿ ಕೇಳಿ, ಹೇಳಕ್ಕಾಗ್ತದಾ? ಹೃದಯವನ್ನು ಶುದ್ಧಿ ಮಾಡ್ಕೊಂಡಿದ್ದೆ ಅಂತ ಹೇಳಕ್ಕಾಗ್ತದಾ? ಒಂದಲ್ಲ ಒಂದು ರೀತಿಯಲ್ಲಿ ಹೃದಯ ನಾವೇನು ಮಾಡಿರ್ತೇವೆ? ಹಾಳು ಮಾಡಿರ್ತೇವೆ. ಅದಕ್ಕೆ ದೇವರು ಮಾತನಾಡ್ತಾರೆ ನಮ್ಮ ಸಂಗಡ. ಈ ಹೃದಯ ಎಂಬ ಆಲಯವನ್ನು ನಾವು ಹಾಳು ಮಾಡಬಾರ್ದು. ಹೃದಯ ಎಂಬ ಆಲಯವನ್ನು ನೀ ಹಾಳು ಮಾಡಿದ್ರೆ ನಿನ್ನನ್ನು ದೇವರು ಹಾಳು ಮಾಡ್ತಾರೆ. ಇವತ್ತು ಯಾಕೆ ದೇವರ ಮಕ್ಕಳುಗಳು ಯಾಕೆ ಹಾಳಾಗಲಿಕ್ಕೆ ಕಾರಣ ಅಂದರೆ, ದೇವರು ವಾಸುವಂಥ ಹೃದಯ ಎಂಬ ಆಲಯನ ಅವರು ಹಾಳು ಮಾಡ್ತಾರೆ. ದೇವರು ಹೇಳ್ತಾರೆ, ನಾನು ವಾಸುವಂಥ ಹೃದಯ ಎಂಬ ಆಲಯವನ್ನು ನೀ ಹಾಳು ಮಾಡಿದ್ರೆ ನಾನೇ ನಿನ್ನನ್ನು ಹಾಳು ಮಾಡ್ತೇನೆ. 1 ಕೊರಿಂಥ 3:16 ಹೇಳ್ತಾರಲ್ವಾ,
ನೀವು ದೇವರ ಆಲಯವಾಗಿದ್ದೀರೆಂದು ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಎಲ್ಲರಿಗೆ ಅರ್ಥ ಆಯ್ತಲ್ವಾ? ದೇವರು ವಾಸುವಂತ ಹೃದಯ ಎಂಬ ಆಲಯವನ್ನು ನಾನು ಕೆಡಿಸಿದರೆ ದೇವರು ನನ್ನನ್ನು ಕೆಡಿಸ್ತಾನೆ. ಅಂದರೆ ದೇವರು ತಾನು ವಾಸುವಂತ ಹೃದಯ ಎಂಬ ಆಲಯ ಕುರಿತಾಗಿ ದೇವರು ವೈರಾಗ್ಯ ಉಳ್ಳವರು. ಅವತ್ತು ನೋಡಿ ತನ್ನ ಆಲಯವನ್ನು ಸಂತೆ ಮಾಡಿದ್ರು, ಮಾರ್ಕೆಟ್ ಮಾಡಿದ್ರು, ಏನ್ ಮಾಡಿದ್ರು? ಚಾಟಿ ತಕ್ಕೊಂಡು ಎಲ್ಲ ಹೊರಗಡೆ ಹಾಕಿದ್ರು, ಹೌದೇ ಇಲ್ವಾ? ಅವತ್ತು ಲೌಕಿಕವಾದ ಆಲಯವನ್ನು ಮಾರ್ಕೆಟ್ ಮಾಡೋಕ್ಕೆ ಓಡಿಸೋದು, ಹೌದೇ ಇಲ್ವಾ? ಇವತ್ತಿದು ಲೌಕಿಕವಾದದ್ದಲ್ಲ, ಆತ್ಮಿಕ ಮಂಡಲದಲ್ಲಿರುವಂಥದ್ದು, ನಿರಂತರವಾಗಿ ವಾಸ ಮಾಡುವಂಥದ್ದು. ಅಲ್ಲಿ ಟೆಂಪರವರಿ, ಇದು ನಿರಂತರ, ಪರ್ಮನೆಂಟ್, ಶಾಶ್ವತ. ಆದರೆ ಈ ಆಲಯವನ್ನು ಹಾಳು ಮಾಡಿದ್ರೆ ದೇವರೇನು ಮಾಡ್ತಾರೆ? ನಮ್ಮನ್ನು ಹಾಳು ಮಾಡ್ತಾರೆ. ಇವತ್ತು ನಾವು ಹಾಳಾಗೋದು, ನಾಶ ಆಗೋದು, ಕಳ್ಕೊಳ್ಳೋದು ಎಲ್ಲವೂ ಯಾವುದರಿಂದ? ನಮ್ಮ ಹೃದಯದಿಂದ. ಉಳ್ಕೊಳ್ಳೋದು ನಮ್ಮ ಹೃದಯದಿಂದ, ಕಳ್ಕೊಳ್ಳೋದು ನಮ್ಮ ಹೃದಯದಿಂದ. ಆಗ ನಾವೇನು ಮಾಡಬೇಕು? ಹೃದಯವನ್ನು ಬಹು ಜೋಪಾನವಾಗಿ ಕಾಪಾಡಿಕೊಳ್ಳೋ. ಹೃದಯದಲ್ಲಿ ಕಠಿಣತೆ ಇರಬಾರ್ದು. ಇಷ್ಟೆಲ್ಲರಿಗೆ ದೇವರು ಹೇಳಿದ್ರು, ನಿಮ್ಮ ಹೃದಯವನ್ನು ಕಠಿಣ ಮಾಡ್ಕೊಳ್ಬೇಡಿ. ಲಾಸ್ಟ್ ವಾಕ್ಯ ಓದಿ, ಇಬ್ರಿಯ 3ನೇ ಅಧ್ಯಾಯದಲ್ಲಿ 7, 8, 9, 11. ಎಸ್, ಫಿನಿಶ್. ಆದ್ದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅವರ ಅರಣ್ಯದಲ್ಲಿ ನನ್ನನ್ನು ಪರೀಕ್ಷಿಸಿ ಶೋಧಿಸಿ 40 ವರ್ಷ ನಾನು ನಡೆಸಿದ್ದ ಎಲ್ಲ ಕಾರ್ಯಗಳನ್ನು ನೋಡಿದರು. ಆದುದರಿಂದ ನಾನು ಆ ಸಂತತಿಯವರ ಮೇಲೆ ಬಹಳವಾಗಿ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವವರು ಎಂದು ಹೇಳಿದೆನು. ಆದರೆ ಅವರು ನನ್ನ ಮಾರ್ಗವನ್ನು ತಿಳುಕೊಳ್ಳಲಿಲ್ಲ. ಹೀಗಿರಲು ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೆನು. ನೋಡಿ, ಯಾಕೆ? ಹೃದಯ ಕಠಿಣ. ಹೃದಯ ಏನಾಯ್ತು ಅವ್ರಿಗೆ? ಕಠಿಣ. ಇವತ್ತು ಕೂಡ ನಾವು ಹೃದಯ ಕಠಿಣ ಮಾಡಿಕೊಂಡ್ರೆ ನಾವು ಅಲ್ಲಿ ಹೋಗಿ ಸೇರ್ಲಿಕ್ಕಾಗಲ್ಲ, ಅಲ್ಲೋಗಿ ಸೇರೋಕ್ಕಾಗಲ್ಲ. ಇವತ್ತು ನಾವೇನು ಮಾಡ್ತೇವೆ? ಪಾಸ್ಟ್ ಬೋಧನೆ ಕೊಡುವಾಗ ಕಠಿಣ ಮಾಡ್ಕೊಳ್ತೀವಿ, ತಂದೆ ತಾಯಿ ಹೇಳುವಾಗ ಕಠಿಣ ಮಾಡ್ಕೊಳ್ತೀವಿ, ದೇವರ ವಾಕ್ಯ ಕೇಳುವಾಗ ಕಠಿಣ ಮಾಡ್ಕೊಳ್ತೀವಿ, ಬೋಧಕರು ಹೇಳುವಾಗ, ತಂದೆ ತಾಯಿ ಹೇಳುವಾಗ, ಗುರುಗಳು ಹೇಳುವಾಗ, ಹಿರಿಯರು ಹೇಳುವಾಗ ನಾವು ಕಠಿಣ ಮಾಡ್ಕೊಳ್ತೀವಿ. ನಾವು ಅವಿಧೇಯರಾಗ್ತೀವಿ. ಅವರು ಸ್ವಲ್ಪ ಕರೆಕ್ಷನ್ ಮಾಡುವಲ್ಲ, ಅವ್ರ ಮೇಲೆ ನಮಗೆ ಕೋಪ ಬರ್ತದೆ. ಅವರ ಸಂಪರ್ಕ ಬಿಡ್ತೇವೆ, ಅವರ ಸಹವಾಸ ಬಿಡ್ತೇವೆ, ಅವರ ಫ್ರೆಂಡ್ಶಿಪ್ ಬಿಡ್ತೇವೆ, ಅವರ ಮನೆಗೆ ಹೋಗೋದು ಬಿಡ್ತೇವೆ, ಸಭೆಗೆ ಹೋಗೋದು ಬಿಡ್ತೇವೆ, ಪ್ರಾರ್ಥನೆ ಮಾಡೋದು ಬಿಡ್ತೇವೆ, ಅವರ ಸಂಪರ್ಕದಿಂದಲೇ ದೂರ ಹೋಗಿಬಿಡ್ತೇವೆ. ನಮ್ಮ ಹೃದಯ ಕಠಿಣ ಆಯಿತು. ಆದರೆ ಒಂದು ದಿನ ನಾವು ಮಾಡಿದ ಕಾರ್ಯ ನಿಮಿತ್ತವಾಗಿ ನಮ್ಮ ಆತ್ಮವನ್ನು, ಹೃದಯನ ನಾವೇ ನಾಶ ಮಾಡ್ಕೊಳ್ತೀವಿ. ಮಾತ್ರವಲ್ಲ, ಶಾಶ್ವತವಾದ ಸ್ಥಳವನ್ನು ನಾವು ಕಳ್ಕೊಳ್ತೀವಿ. ಹಲ್ಲೆಲೂಯ. ಅದಕ್ಕೆ ದೇವರು ಕಠಿಣವಾಗಿರಬಾರ್ದು. ನಮ್ಮ ಹೃದಯವನ್ನು ಶುದ್ಧತೆಯಲ್ಲಿ ಕಾಪಾಡಿಕೊಳ್ಬೇಕು. ನಮ್ಮ ಹೃದಯವನ್ನು ಜೋಪಾನವಾಗಿ ಕಾದುಕೊಳ್ಬೇಕು. ಅದರಿಂದ ಜೀವಧಾರೆಗಳು ಹೊರ ಬರ್ತದೆ. ಆಮೇಲೆ ಯಾರು ಕೂಡ ಹೃದಯವನ್ನು ವಂಚನೆ ಮಾಡಿಕೊಳ್ಬಾರ್ದು. ಈ ಉಪದೇಶ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ನಡೆಸುತ್ತೆ, ನಮ್ಮ ಹೃದಯವನ್ನು ಶುದ್ಧ ಮಾಡುತ್ತೆ. ಆಮೇಲೆ ಹೇಳ್ರಿ, ಯೇಸುವಿನ ನಾಮದಲ್ಲಿ ಈ ಸಂದೇಶದ ಮೂಲಕ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಇದನ್ನು ವಾಟ್ಸಪ್ಪಲ್ಲಿ ಕೇಳೋರು ಕೂಡ ದೇವರು ಆಶೀರ್ವಾದ ಮಾಡಲಿ, ಆನ್ಲೈನಲ್ಲಿ ಕೇಳೋರು ಕೂಡ ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಆಮೆನ್.